ಮತ್ತು ಕೂತವ್ರಿಗೆಲ್ಲ ಏನು ಹೇಳ್ತಾಳು ಏನ್ ಹೇಳ್ತಾಳ ನನಗಿನ್ನು ಪಾಳೆ ಬರಂಗಿಲ್ಲ ಈಗ ತಗೊಂಬರ್ರಿ ಲಿಸ್ಟ್ ಮಾಡ್ಕೊಂಡ್ ಅಂತ ಹೇಳ್ತಾಳ ತಮ್ಮ ಹೌದ ಯಾಕಂದ್ರೆ ಹೆಣ್ಮಕ್ಳೆಲ್ಲ ಒಂದು ಚಟಾನ ಕಲಿತಾರ ಇವ್ರು ಹೆಣ್ಮಕ್ಳು ಚಟ ಬಿಡಂಗಿಲ್ಲ ಒಟ್ಟು ಗಾಡಿ ಮಾಡ್ಕೊಂಡು ಹೋಗುದು ತಮ್ಮ ಹೌದ ಯಾಕಂದ್ರೆ ಇರ್ಲಿ ನೋಡು ಬಾಳೆ ಆಗ್ಲಿ ಆಸೆ ಅನ್ನೋದು ಒಂದು ಭಾಳ ಕೆಟ್ಟೈತಿ ಅದ್ರ ಸಂಬಂಧ ಏನಂತ ಕೇಳ್ತಾಳು ಏನ್ ಕೇಳ್ತಾಳಪ್ಪ ಭಾಳ ಚಂದ ಹೇಳ್ತಾಳ ನಾವು ಕೇಳಿದೆಲ್ಲ ಕುಲ್ಲಾ ಮಾಡಿ ಹೋಗ್ಯಾಳ ತಮ್ಮ ಹೌದ ಯಾಕಂದ್ರೆ ಒಂದು ಮಾತು ಏನು ಮಾಡ್ಯಾಳು ಏನ್ ಮಾಡ್ಯಾಳಪ್ಪ ನಾವು ಹೇಳಿದಂಥ ಪ್ರಶ್ನೆಗೆಲ್ಲ ಏನು ಮಾಡ್ಯಾಳ ಅಂದ್ರೆ ತಮ್ಮ ಹಾ ಬಿಡಲಾರದೆ ಹೇಳಿ ಹೋಗ್ಯಾಳ ಹಾ ಹಾ ಶಾನ್ಯಾ ಭಾಳದಾಳ ಬಿಡಲಾರದೆ ಹೇಳ್ಯಾಳ ಒಂದು ಪ್ರಶ್ನೆ ತಮ್ಮ ಒಂದು ಪ್ರಶ್ನೆ ಬಿಟ್ಟಿಲ್ಲ ನಾವು ಹೌದ ಎಲ್ಲ ಹೇಳಿ ಹೋಗ್ಯಾಳ ಅದಕ್ಕೆ ನಾ ಶಾನ್ಯಾ ಇದನ್ನ ತಿಳ್ಬೇಕಾಗತ್ತೆ ತಮ್ಮ ಹೌದ ಯಾಕಂದ್ರೆ ನೋಡು ಅನ್ನ ಕೂತೈತಿ ಅನ್ನೋದು ಹೆಂಗೆ ಗೊತ್ತು ಮಾಡ್ಕೋಬೇಕು ಹೆಂಗ ಮಾಡ್ತಾರಪ್ಪ ಅನ್ನ ಕೂತೈತಿ ಅನ್ನೋದು ತಮ್ಮ ಕೈ ಆಡಿಸಿದ್ರೆ ಗೊತ್ತಾಗಂಗಿಲ್ಲ ಇಲ್ಲ ಬರೀ ಒಂದು ಅಗಳದಾಗಿರ್ತೈತಿ ಅದು ಕುದ್ದೈತಲ್ಲ ನೋಡೋದು ಹೌದ ಮುಷಿಬಿಡ ಅದಕ್ಕೆ ಏನು ಮಾಡತ್ತಾಳು ಏನ್ ಮಾಡ್ಯಾಳ ತಮ್ಮ ಇಡೀ ಅನ್ನ ಎಲ್ಲ ಕಿವಿಚಾಡತ್ತಾಳ ಒಟ್ಟು ನಾನ ಮಾಡೇನಿ ಅಂತ ಹೇಳಿ ಎಲ್ಲ ಕಿವಿಚಾಡ್ರೆ ದಗದಾಗಂಗಿಲ್ಲ ಮುಷಿಬನಾಳ ವಿದ್ಯಾ ಹೌದ ಅದ್ರಾಗ ಒಟ್ಟು ನೋಡಿ ಕಿವಿಚಾಡಕೋ ಯಾಕಂದ್ರೆ ಅವಸರಿಗೆ ಭಾಳ ಬಿದ್ದಾಳ ಹೌದ ಯಾಕಂದ್ರೆ ಓಡಾಡಿದ ನಾಕಂದ್ರೆ ಹೊತ್ತು ಮುಣಗಂಗಿಲ್ಲ ದೌಡ್ ಹೌದ ಹೊತ್ತು ಮುಣಗು ಟೈಮ್ದಾಗ ಮುಣಗಬೇಕಾಗೈತಿ ಹೌದ ನೀವು ಓಡಾಡಿ ಸುಳ ಯಾಕೆ ದನಕೋಕತ್ತದಿ ವಿದ್ಯಾ ದನಕೋಬೇಡ ದನಕೋಬೇಡ ಸುಲೋಲೆ ಹೋಗಲ್ಲ ನಾ ಏನಂತ ಕೇಳಿನ ಮಾಸ್ತರ ಏನ್ ಕೇಳಿದಪ್ಪ ಯಾಕಂದ್ರೆ ಪ್ರಥಮದಲ್ಲಿ ನಿನಗೆ ಹೊಲಿ ಬರಬೇಕಾದ್ರೆ ಯಾವಾಗ ಬಂದೈತಿ ನಿನಗೆ ಯಾರು ಕೊಟ್ಟಾರೋ ಅಂತ ಕೇಳಿ ಹೋಗಿನ ತಮ್ಮ ಹೌದ ಕೇಳಾತ್ಲೆ ಒಪ್ಕೊಂಡು ಹೋಗ್ಯಾಳೀಗ ಹೌದ ಏನತ್ತ ಏನತ್ತಪ್ಪ ನಿನ್ನ ಇಂದ್ರ ದೇವಣದಿಂದ ನನಗೆ ಬಂದೈತೆ ಅಂತ ಹೇಳಲ್ರಿ ಚಾರನೇ ಪಾಲ ತಮ್ಮ ಚಾರನೇ ಪಾಲ ಕೊಟ್ಟಾನತ್ ಬರೇ ಈಕಿ ನಾಚಿಕಾರ ಬರ್ಬೇಕಲ್ಲ ಯಾಕಂದ್ರೆ ನಿನ್ನ ಪಾರ್ಟಿ ಇಲ್ಲೇನ ಬೀಳತೈತೋ ಹೇಳತೈತೋ ವಿಚಾರ ಮಾಡ್ಕೋ ಒಂದಿಟ್ಟು ವಿದ್ಯಾರ್ಥಿ ವಿಚಾರ ಮಾಡಿ ಮಾತಾಡ್ಬೇಕು ಯಾಕಂದ್ರೆ ನನ್ನ ಗಂಡಿನಿಂದ ನಿನಗೆ ಹೊಲಿ ಬಂದೈತೆ ಅಂದ್ರೆ ನೀ ಹೆಂಗೆ ಹೆಚ್ಚಿನ ಕೆಪ್ಪ ಹೆಚ್ಚು ಗಂಡಿನ ಪೀರಿ ಹಾ ಎಲ್ಲಿ ಹೋದಳಕಿ ಇದೇ ಊಟ ಮಾಡತ್ತಾಳೆ ಆಮೇಲೆ ಅವ್ರ ಅಪ್ಪನ ಕೂಡ ಬ್ಯಾರಲ್ ಹಸದಂಗ ಕಾಣ್ತೈತಿ ತಮ್ಮ ಅದಕ್ಕೆ ಜಗ್ಗಿ ಆಡತ್ತಾಳ ಒಳಗೆ ಹೋದಿಟ್ಟು ಹೌದೌದು ಯಾಕಂದ್ರೆ ಏನು ಹೇಳ್ತಾಳು ನಿನ್ನ ಗಂಡಿನಿಂದ ನನಗೆ ಹಾ ಬಂದೈತೆ ಮೊದಲು ಹೊಲಿ ಹಿಂದಾಗಡೆ ಮೊದಲು ಇಲ್ಲಾಗಿತ್ತ ಹೇಳಿ ಹೋಗ್ಯಾಳ ಹೇಳ್ತಾಳ ತನ್ನ ಬಾಯಿ ಯಾಕಂದ್ರೆ ಇಂದ್ರದೇವಾಗ ಮೊದಲು ಸೋರ್ತಿತ್ತು ಹಾ ನನಗೆ ಚಾರನೇ ಪಾಲ ಕೊಟ್ಟ ಗಿಡಕ್ಕೆ ಚಾರನೇ ಪಾಲ ಕೊಟ್ಟ ನೀರಿಗೆ ಚಾರನೇ ಪಾಲ ಕೊಟ್ಟ ಭೂಮಿಗೆ ಚಾರನೆ ಕೊಟ್ಟ ಭೂಮಿಗೆ ಚಾರನೇ ಪಾಲ ಕೊಟ್ಟ ಅಂತ ಹೇಳ್ತಾಳ ತಮ್ಮ ಹೌದ ಮತ್ತೀಕಿ ಹೆಂಗ ದೊಡ್ಡಕ್ಕೆ ಹಾಕಳು ನನಗೆ ತಿಳಿವತ್ತಾಗೈತಿ ತಿಳಿಯಂಗಿಲ್ಲ ಯಾಕಂದ್ರೆ ನೀ ಇನ್ನ ಮೇಲೆ ದೊಡ್ಡಕ್ಕೆ ಆಗಂಗಿಲ್ಲ ನೀ ಹೆಚ್ಚಿನಕ್ಕೆ ಅಲ್ಲಿ ಈ ಮಾತಿನ ಮೇಲೆ ಹೌದ ಯಾಕಂದ್ರೆ ನನ್ನ ಗಂಡ ಮಕ್ಕಳದಿಂದ ಎಲ್ಲ ಆಗೈತೆ ಅಂದ್ರೆ ಮತ್ತೆ ನೀನೇನೈತಿ ಇದ್ರಾಗ ದಗದ ಹೌದ ಹೌದಲ್ಲ ಹಾ ಯಾಕಂದ್ರೆ ಹಂಗೆ ಮಾಡಕ್ಕೆ ಹೋಗಬೇಡ ನಾವು ಒಂದು ಮಾತು ಏನು ಹೇಳಿ ಹೋಗಿನಿ ಮಾಸ್ತರ ಏನ್ ಹೇಳಿದಪ್ಪ ಯಾಕಂದ್ರೆ ಎಲ್ಲದಕ್ಕೂ ನಮಗೆ ಗೂಟ ಬೇಕಂತ ಹೇಳಿ ಹೋಗಿನ್ಯ ಹೌದ ಎಲ್ಲದಕ್ಕೂ ನಮಗೆ ಗೂಟ ಬೇಕಂತ ಹೇಳಂದ್ರೆ ತಮ್ಮ ಏನಂತ ಹೇಳ್ತಾಳು ಏನ್ ಹೇಳ್ತಾ ನಮ್ಮ ಗಡಿಗಿರ್ಲಿಕ್ಕೆ ಗೂಟ ಎದ್ರಾಗ ಇಡ್ತೀವಿ ಅಂತ ಕೇಳ್ತಾಳ ತಮ್ಮ ಹೌದ ಭಾಳ ಶಾನೆ ಅದ ಶಾನೆ ಬಾಳ ಯಾಕಂದ್ರೆ ನಿನಗೂ ನೋಡು ನಿನ್ನ ಗೂಟ ಇಡಬೇಕಾದ್ರೆ ಹಾ ನಿನ್ನ ಗಡಿಗೆ ಗೂಟಿಲ್ಲದ ನಡೆಯಂಗಿಲ್ಲ ತಿಳಿನ್ಯ ಹೌದ ಗಡಿಗೆಗೆ ಎಲ್ಲಾರ ಗೂಟ ಇರ್ಲಕ್ಕ ತಮ್ಮ ಏನು ಮಾಡ್ತಾಳೆ ಈಕಿ ಜಂಗ್ ಇರ್ತಾಳೆ ಜಂಗ್ ಹೌದ ಅದಕ್ಕೆ ನನಗೆ ಹೇಳ್ಬೇಕಾಗೈತಿ ಭಾಳ ಅನಿಸ್ಕೋತ ಒಳಗೆ ಮಾತಿರಂಗಿಲ್ಲ ಹಾ ಅಟ್ರ ಒಳಗೆ ಇರ್ತೈತೆ ಅದು ಮಾತು ಹೌದ ಆದ್ರೆ ತಮ್ಮ ಇನ್ನೊಂದು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳು ಏನ್ ಕೇಳ್ತಾಳಪ್ಪ ಯಾಕಂದ್ರೆ ತಮ್ಮ ಇನ್ನೊಂದು ಮಾತು ಕೇಳ್ಯಾಳ ನನಗೆ ಹಾ ಭಾಳ ಶಾನೆ ಅದಾಳ ಯಾಕಂದ್ರೆ ಕೇಳಾಕ ಶಾನೆ ಅದಾಳಂತ ನಿಮಗೆ ಹೇಳಿಲ್ಲ ಹೌದ ಯಾಕಂದ್ರೆ ಏನಂತ ಕೇಳ್ತಾಳು ರಾಮದೇವ್ರ ಹಾ ರಾಮದೇವ್ರ ಕಿತ್ರ ಇದಕ್ಕಿತ್ರ ಒಂದು ಪ್ರಶ್ನೆ ಮಾಡ್ಯಾಳ ತಮ್ಮ ಹಾ ಶ್ರವಣ ಕುಮಾರ ತಾಯಿ ತಂದಿನ ಕರ್ಕೊಂಡ ಕಾಶಿಗೆ ನಡಿಬೇಕಾದ್ರೆ ಹೋಗ್ಬೇಕಾದ್ರೆ 3 ತಿಂಗಳಿಗೊಮ್ಮೆ ಇಳಿಸ್ಕೋತ ಹೋಗ್ಯಾನು ಹಾ ಮತ್ತು ನಾ 9 ತಿಂಗಳು ನಿನ್ನ ಹೊತ್ತೈನಿ ಹಾ 3 ತಿಂಗಳಿಗೊಮ್ಮೆ ನಾನು ಇಳಿಸಿದ್ರು ನಿನ್ನ ಗತಿ ಹೆಂಗ ಆತ ಕೇಳ್ತಾಳ ತಮ್ಮ ಹೌದ ಯಾಕಂದ್ರೆ ಈಕೆ ಕ್ವಶನ್ ಇದು ವಿದ್ಯಾಶ್ರೀ ಕ್ವಶನ್ ಹಾ ಯಾಕಂದ್ರೆ ನನಗೆ ಹೇಳ್ತಾಳ ಏನಂತ 6 ಶಾಸ್ತ್ರದಾಗ ಬರ್ತದ್ರವ 18 ಪುರಾಣದಾಗ ಬರ್ತದ್ರವ ಮಾತಾಡುದ ರಾಮಾಯಣದಾಗ ಬಾ ಮಹಾಭಾರತದಾಗ ಬಾ ತಮ್ಮ ಹೇಳ್ತಾಳ ಬಾಯಿಲೆ ತಮ್ಮ ಬಾಯಿಲೆ ಹೇಳ್ತಾಳ ಕರೆ ಏನು ಮಾಡಕೈತಾಳು ಪಿಂಡಾಂಡದಾಗ ಮಾತಾಡ್ತಾಳ ಏ ತಮ್ಮ ಕಣ್ಣಾಗ ಹುಳ ಬೀಳಂತ್ಲೆ ಎಲ್ಲಿ ಊದ್ಕೋಕೈತಾಳ ಈಕಿ ಹಾ ಕಣ್ಣಾಗ ಮಣ್ಣು ಬೀಳಂತ್ಲೆ ಕುಂಡ್ಯಾಗ ಊದುದಾಗ ಮಾಡಕೈತಾಳ ವಿದ್ಯಾಶ್ರೀ ಹಂಗ ಮಾಡಬೇಡ ಹಂಗ ಮಾಡಕ್ ಹೋಗ್ಬೇಡ ನೆಟ್ಟು ಹೋಗ್ಲಿ ದಾರಿ ಕೂಡಿ ಯಾಕಂದ್ರೆ ಏನು ಕೇಳ್ತಾಳು ಏನ್ ಕೇಳ್ತಾಳಪ್ಪ ಶ್ರವಣ ಕುಮಾರ ಕಾಶಿಗೆ ತಾಯಿ ತಂದಿನ ಒಯ್ಬೇಕಾದ್ರೆ 3 ತಿಂಗಳು ಒಮ್ಮೆ ಇಳಿಸ್ಯಾನು ನಾನು 9 ತಿಂಗಳ ಅವತ್ತು ಹಡದೀನಿ ಮತ್ತು ನಾನು ತಿಂಗಳಿಗೊಮ್ಮೆ ಇಳಿಸಿದ್ರೆ ಹೆಂಗೆ ಆಯ್ತು ಅಂತ ಕೇಳ್ತಾಳ ತಮ್ಮ ಆದ್ರೆ ನಿನಗೊಂದು ಮಾತು ಕೇಳಬೇಕಾಗೈತಿ ವಿದ್ಯಾಶ್ರೀ ಆ ತಿಂಗಳಿಗೊಮ್ಮೆ ಇಳಿಸವ್ರು ಇನ್ನ ಹಡದೇ ಇಲ್ಲ ಅವ್ರು
ಪರಮಾತ್ಮ ನೋಡು, ಪರಮಾತ್ಮ ಒಂದು ಸೀಮಿ ಮಾಡ್ಯಾನ ಅಲ್ಲಿ. ಹೌದ ಹೆಂಗ ನೀ 9 ತಿಂಗಳ 9 ದಿನ ಆದ್ಮೇಲೆ ನೀ ಹಡಿಬೇಕು, ಹಾ ಕೂಸ ನಿನ್ನಿಂದ ಕಡಿಯಕ್ಕಾಗಬೇಕಂತ ಹೇಳಿ ಪರಮಾತ್ಮ ಸೀಮಿ ಇಟ್ಟಾನ ಅಲ್ಲಿ. ಹೌದ ಮತ್ತು ನಿನ್ನಲ್ಲಿ ಅಷ್ಟು ಶಕ್ತಿ ಇತ್ತಂದ್ರೆ 10 ತಿಂಗಳು 11 ತಿಂಗಳಿಗೆ ಹಡಿಬೇಕಾಗಿತ್ತಲ್ಲ ನೀ. ಮತ್ತೊಂದು ತಿಂಗಳು ಇಟ್ಕೋಬೇಕಲ್ಲ ಒಳಗೆ. ಮತ್ತೊಂದು ತಿಂಗಳು ಒಳಗೆ ಇಟ್ಕೋಬೇಕಾಗಿತ್ತಲ್ಲ. ನೋಡ್ತಿದ್ದ ಅದ್ರ ದಗದ ಹೆಂಗೆ ಆಗಿತ್ತು ಒಳಗೆ. ಹಾ ಹಂಗೆ ಇಟ್ಕೊಳಕ್ ಬರ್ತೈತೇನ? ಇಲ್ಲ, ಹಂಗೆ ಇಟ್ಕೊಳಕ್ ಬರಂಗಿಲ್ಲ. ಪರಮಾತ್ಮ ಒಂದು ಸೀಮಿ ಇಟ್ಟಾನ ತಮ್ಮ. ಹಾ ಸೀಮೆ ಹಾಕ್ಯಾನ. ಈಕಿಗೆ ಒಂದು ಸೀಮಿ ಹಾಕ್ಯಾನು. ಈಗ 9 ತಿಂಗಳ 9 ದಿನ ಆದ್ಮೇಲೆ ತೆಗಿಬೇಕಾಗೈತೆ ಅದನ್ನ ಮಾಸ್ತರ್. ಹಾ ಹಡಿಬೇಕಾಗೈತಿ. ಅಕಸ್ಮಾತ್ ಎಲ್ಲಾರ 1 ದಿನ ಹೆಚ್ಚಾಗಿತ್ತಂದ್ರೆ ಈಕೆ ಏನ್ ಮಾಡ್ತಾಳು? ಏನ್ ಮಾಡ್ತಾಳಪ್ಪ? ಒಳಗ ತ್ರಾಸಾಗಿ ತಮ್ಮ ಡಾಕ್ಟರ್ ಅಂತ ಹೋಗ್ಕಾಳೆ. ಹೌದ ಇದನ್ನ ಹೆಂಗಾರ ಮಾಡಿ ಕಡಿಯಕ್ ಮಾಡ್ರಿ, ನನಗೆ ಭಾಳ ತ್ರಾಸ ಆಕೈತೆ ಅಂತ ಹೇಳ್ತಾಳು. ಇದ್ಯಾಕೆ ಇಟ್ಟ ಯಾಕೆ ತಮ್ಮ? ಯಾಕಂದ್ರೆ ಹಂಗೇನಾಗಂಗಿಲ್ಲ. ಹುಚ್ಚಿಗತ್ಲೆ ಮಾತಾಡಕ್ ಹೋಗಬೇಡ ವಿದ್ಯಾ. ಕುದುರೆ ಹಾಕದ ಆಟ ನೋಡ್ 11 ತಿಂಗಳಿಗೆ ಹಡಿತಾಳಿಕೆ. ಹಂಗೂ ಹಡಿವಂಕ ಅಂತಾಳ ಮಾಸ್ತರ್. ಕುದುರೆ ಹಾಕದ ಆಟ ನೋಡ. ಹೌದಲ್ಲ? ಈಗ ಹೊಟ್ಟಿಲಿದ್ದ ಯಾಕಂದ್ರೆ ಈಗಿನೇನು ಓದ ಸುಡ್ತಿ ಬಿಡ, ಕುದುರೆ ದಾಟ್ಸೋದು ಬೇಡ ಈಕಿನ. ಹಾ ಯಾಕಂದ್ರೆ 3 ತಿಂಗಳಿಗೊಮ್ಮೆ ಎಲ್ಲಾರ ನಾ ಇಟ್ಕೊಂಡೀನಿ ಅಂದ್ರೆ ನಿಂದು ಹೆಂಗೆ ಹಾಕಿತ್ತು ಅಂತ ಕೇಳ್ತಾಳು. ಹಾ ಆದ್ರೆ ನಿನಗೊಂದು ಮಾತು ಕೇಳಬೇಕಾಗೈತಿ ವಿದ್ಯಾ. ನೀ ಶಾನೆ ಅದಿ, ಹೆಚ್ಚಿನಕ್ಕಿದಿ, ದೊಡ್ಡಕ್ಕಿದಿ. ಹಾ 3 ತಿಂಗಳಿಗೆ ನಾ ಯಾವಾಗೂ ಇಳಿಸಿಲ್ಲ ಅಂತ ಹೇಳ್ತಿ. ಹೌದ ಏಕಿಗೆ ಹುಚ್ಚಿಡ್ದೈತಿ ತಮ್ಮ. ಹಂಗಪ್ಪ ಮಾಸ್ತರ್ 3 ತಿಂಗಳಿಗೆ ನಾ ಯಾವಾಗೂ ಇಳಿಸಿಲ್ಲ ಅಂತ ಹೇಳ್ತಾಳು. ಹೌದ ಮತ್ತು 3 ತಿಂಗಳಿಗೆ ಒಮ್ಮೆ ಕಡಿಯಕ್ಕೆ ಹಾಕತ್ತಿಲ್ಲ, 3 ತಿಂಗಳಿಗೊಮ್ಮೆ ಹಾಕೈತಿ, 4 ತಿಂಗಳಿಗೊಮ್ಮೆ ಬಾರಿ ಒಬ್ಬೊಬ್ರದ್ದು ಕಡಿಯಕ್ಕೆ ಹಾಕತ್ತಿಲ್ಲ. ಅದ್ಯಾಂಗ ಅದು ಏನು ಬಿದ್ದು ಕಡಿಯಕ್ಕೆ ಹಾಕೈತಿ. ಹೌದು ಯಾಕಂದ್ರೆ ತಮ್ಮ ನಾವು ಏನು ಮಾಡೀನಿ, ಏನು ಕಡಿಮೆ ಆಗಿ ಆಡುಗೋಳ ಮತ್ತು ಇವು ಎಲ್ಲರ ಎಮ್ಮಿಗೋಳ ಆಟಕ್ಕಂದ ಹಾಕ್ತಾವೆ ಯಾಂಬಲಂದಿನ ತಮ್ಮ. ಹಾ ಈಕೀಗ ಹೊತ್ತಿನಾಗ ಏನು ಮಾಡ್ಯಾಳು? ಮಶಿಬದಾಳದಕ್ಕೆ ಕಂದ ಹಾಕೋದು ಚಾಲು ಮಾಡ್ಯಾಳ. ಈಗ ಬಿಸಿಲಾಗ ಈಕ ಹಾಕತ್ತಾಳ 3 ತಿಂಗಳಿಗೊಮ್ಮೆ. ಹಾ ಅಲ್ಲಿ ಏನಾರ ಒಂದಿಟ್ಟು ಒಳಗೆ ಒಂದಿಟ್ಟು ಕಡಿಮೆ ಬಿದ್ದತ್ತಂದ್ರೆ ತಮ್ಮ, ಹಾ 3 ತಿಂಗಳಿಗೆ ಖಾಲಿಗೆ ಹಾಕತಿ ದಗದು. ಹೌದ ಅಲ್ಲಿ ಏನು ಬಿದ್ದು ಕಡಿಮೆ ಆಕತಿ. ಶಾನೆ ಅದೀನಿ. ಹಾ ಹೌದಲ್ಲ? ಹೌದ ಯಾಕಂದ್ರೆ ಆಗಬಾರ್ದಾಗಿತ್ತು, ಎದಕ್ಕದ ಆಗೈತೆ ಅಂತ ಕೇಳಬೇಕಾಗಿತ್ತು ತಮ್ಮ. ಹೌದ ಭಾಳ ಶಾನೆ ಆದಾಳ, ಏನೇನೋ ಕೇಳ್ತಾಳ. ಹಾ ರಾಮದೇವ್ರು ಏನು ಮಾಡ್ತಿದ್ದ ಮಾಸ್ತರ್? ಏನ್ ಮಾಡಿದ? ಬರೇ ಒಂದು ಅಗಸನ ಮಾತನ್ನ ಕೇಳಿ ಸೀತಾನ ಬಿಟ್ಟಾನ. ನೇನ ರಾಮದೇವರು ಹೆಂಗ ದೊಡ್ಡ ಮಾತು ಕೇಳ್ಯಾಳ. ಹೌದ ದ್ರೌಪದಿಗೆ 5 ಮಂದಿ ಇಡಾಕಾಗಲಿ 5 ಮಂದಿ ತಲೆ ತೆಳಗ ಹಾಕೊಂಡು ಕೂತ್ರಿ. ಹಾ ಅದನ್ನು ಕೇಳ್ಯಾಳ ಮಾಸ್ತರ್. ರಾಮದೇವ್ರ ಹೆಣ್ತಿನ ಬಿಡಬೇಕಾದ್ರ ಎದಕ್ಕೆ ಬಿಟ್ಟಾರ ಅಂತ ಕೇಳ್ಯಾಳ. ಸೀತಾ ಎಲ್ಲಿ ಹೋಗಿಳ ನೋಡು, ಕೇಳ್ಯಾಳ ಅಂದ್ರೆ ಹೇಳೋಣ ಮಾಸ್ತರ್. ಒಂದು ಸಾಣದ ಒಂದು ಸಖಿಯನ್ನು ಏ ತಮ್ಮ ಹಿಂದಾಗಡೆ ತಮ್ಮ ತಳಾ ಬಾಳ ನೆಗ್ಗು ಬಿದ್ದೈತಿಕ್ಕಿದು ಗಡಿಗಿದು. ಹಾ ತಳಾ ಬಾಳ ಬಿದ್ದೈತಿಕ್ಕಿಂಡು ತಳಾ ಸುದ್ದ ಮಾಡೋಣ ಇವತ್ತು ಬಿಡು ಬೇಡ ಮಾಸ್ತರ್. ಅರೆ ಯಾಕಂದ್ರೆ ತಮ್ಮ ಏನಪ್ಪ ಹೆಣ್ಮಗಳ ವಿದ್ಯಾಗ ಹುಚ್ಚದು ಹಿಡಿತಾನೆ ಆಂಬಲ್ ನೋಡಂತ. ಯಾಕ? ಯಾಕಂದ್ರೆ ಬಡ್ಯಾಗಿನ ಕಾಗದ ನೋಡಾಕೈತಾಳೆ. ಯಾಕೋ ತಳಗ ತಳಗ ಕಾಗದ ಯಾವ ಬಿದ್ದಾವತ್ತು ಹುಡುಕ್ಯಾಡತ್ತಾಳ. ಅದಕ್ಕೆ ಹುಚ್ಚದು ಹಿಡಿದತ್ತೆ ಆಂಬಲ್ ನಾಕತ್ತೀನಿ ಅಣ್ಣ. ಹಂಗೇನಾಗಿಲ್ಲ ತಮ್ಮ. ಅದಕ್ಕೆ ಮಾಸ್ತರ್ ಹಾ ಏನು ಹೇಳ್ತಾಳು? ಎಲ್ಲಿ ನಡೆದಲ್ಲ ಬಿಸಿಲಾಗಿ. ಯಾಕಿದು ಏನೋ ತಿಳಿವಾತಾಗೈತೆ ನನಗೂ. ಯಾಕಂದ್ರೆ ಮಾಸ್ತರ್ ನೋಡ್ಕೋತ ನಡೆದಾಳ ಅಂದ್ರೆ ಅವ್ರ ಊರವ್ರು ಬಂದಾರ ಇಲ್ಲಿ, ಅದಕ್ಕೆ ಹೊಂಟಾಳ. ಹಾ ಹಿಂಗಾಗೈತೆ ಅನ್ನೋದಾಗದ. ಅದರ ಸಂಬಂಧ ಏನಂತ ಕೇಳ್ತಾಳು? ಹಾ ಯಾಕಂದ್ರೆ 8 ಪಾಲಿ ಎಲ್ಲ ಈಕಿ ಓದಾವತ್ತ. ಹಾ 8 ಪಾಲ ಎಲ್ಲ ಈ ಮುಷಿಬನಾಳ ವಿದ್ಯಾನ ಓದಾವತ್ತ ತಮ್ಮ. ನಾವು ಅಂಟು ಬಾಳದವ ಕಣದಾಳ ನೀ ಲಕ್ಷ್ಮಣ 1 ಪಾಲಿನವ. ನೀ ಹಂಗೆ ಹೆಚ್ಚಾಕ್ಯವ ನನ್ನ ಮುಂದ. ಹೌದ ಬರೇ 1 ಪಟ್ಟಿನವ್ ನೀ 8 ಪಟ್ಟಿನಕ್ಕೆ ನೋಡೋ ಹೇಳ್ತಾಳ ತಮ್ಮ. ಹೌದ ಭಾಳ ಚಂದ ಹೇಳ್ಯಾಳ. ಹಾ ಹೌದಲ್ಲ? ಹೌದ ನಡಿಲಿ ಒಂದು ಸಖಿ ಅನ್ನಲ್ಲಿ ಹಿಂದಾಗಡೆ ತಗೊಂಡು ಹೋಗ್ಯದು. ನನಗ ತಿಳಿದತಿ ಶಾಸ್ತ್ರದಾದೆ ಸುಳ್ಳ ಎಮ್ಮೆ
ಕುಣದಿ ಏ ಬೀಸೋ ಹೆಂಗ ಸರಂಗ ತಾಶಿಗೊಂದ ನೋಡಿ ದಾಟಿ ಅಲ್ಲಿಂದ ತಂದಿ ಏ ಬೀಸೋ ಹೆಂಗ ಸರಂಗ ತಾಶಿಗೊಂದ ನೋಡಿ ದಾಟಿ ಅಲ್ಲಿಂದ ತರಂದಿ ಶಿವಾಚಾರ್ಯರಾಗ ನನ್ನ ಸುದ್ದಿ ಗರ್ಭ ಚಕ್ರ ಮ್ಯಾಲ ನನ್ನ ನೇದಿ ಏ ಸುಖದಿಂದ ನಾ ಇಳದ ಬಂದೇನು ಬ್ರಹ್ಮಲಾಡಿ ಹಾದಿ ಏ ಸುಖದಿಂದ ನಾ ಇಳದ ಬಂದೇನು ಬ್ರಹ್ಮಲಾಡಿ ಹಾದಿ ಶಿವಾಚಾರದಾಗ ನನ್ನ ತಂದೆ ಆಕಾರದಾಗ ತಾಯಿ ಆಗಿ ಬಂದಿ ಏ ತಂದೆ ಬಂದ ನಿನ್ನ ಸಂಧಿ ತುಂಬಿದ ಮ್ಯಾಗ ಬಸರ ಆಗಿ ಬಂದಿ ಹಿಂದಗಡೆ ಬಸರ ಆಗಿ ಬಂದಿ ಯಾಕಂದ್ರೆ ಏನು ಹೇಳ್ತಾಳ ತಮ್ಮ ಏನ್ ಹೇಳ್ತಾರಪ್ಪ 8 ಪಾಲ ಎಲ್ಲ ಇಕ್ಕೋದಾವತ್ತ ನಿಮ್ಮವ್ರದ್ದು ಏನೋ ಕಾರಣ ಇಲ್ಲ ಅಂತ ಕೇಳ್ತಾಳ ತಮ್ಮ ಹೌದ ಅದಕ್ಕೆ ಏನಂತ ಹೇಳ್ತಾರ ನಮ್ಮವ್ರ ಏನ್ ಹೇಳ್ತಾರಪ್ಪ ಒಂದು ಮಾತು ಹೇಳ್ಯಾರ ಈಕಿಗೆ ಹಾ ಶಿವಾಚಾರದಾಗ ನನ್ನ ತಂದಿ ಆಕಾರದಾಗ ತಾಯಿಯಾಗಿ ಬಂದಿ ಹೌದ ತಂದಿ ಬಂದ ನಿನ್ನ ಸಂಧಿ ತುಂಬಿದ ಮ್ಯಾಲ ಬಸರ ಆಗಿ ಬಂದಿ ಅಂತ ಹೇಳ್ಯಾರ ತಮ್ಮ ಹೌದ ಯಾವಾಗ ತಂದಿ ಬಂದ ನಿನ್ನ ಸಂಧಿ ತುಂಬಿದಲ್ಲ ಅವಾಗ ಈಕೆ ಬಸರಾಗಿ ಬಂದಾಳ ತಮ್ಮ ಈಗೇನ್ ಹೇಳ್ತಾಳ 8 ಪಾಲು ಎಲ್ಲ ನಾನು ಅಂತ ಹೇಳ್ಯಾಳ ಹೌದ 8 ಪಾಲ ಎಲ್ಲ ನಾನು ಅಂದೆ ಶಾಂತ ಶಿರ ಅಂತ ನೀನು ಹಾಡಿದೀಯ ಏ 8 ಪಾಲ ಎಲ್ಲ ಶಾಂತ ಕೈತೇನ ಪುರುಗೇನ ಹರದಿ ಮತ್ತೊಮ್ಮೆ ಕೇಳ ಪುರುಗೇನ ಹರದಿ ಏ 8 ಪಾಲ ಎಲ್ಲ ಶಬ್ದ ಕಟ್ಟಣ ಪುರುಗೇನ ಹರದಿ ಯಾಕಂದ್ರೆ 8 ಪಾಲು ಇಕ್ಕೋದವು ಹೆಚ್ಚಿನಕ್ಕೆದಾಳ ಅಂತ ಹೇಳ್ತಾಳ ತಮ್ಮ ಹೌದ ಆದ್ರೆ ಮಶೀಬನಾಳ ವಿದ್ಯಾಗ ಒಂದು ಮಾತು ಕೇಳೋನು ಏನಪ್ಪ 8 ಪಾಲಿ ಅಲ್ಲ ನಿನ್ನೂ ಇರಬೇಕಾದ್ರೆ ಹಾ ನನ್ನ ಬಡತಿಗಾಗಿ ತಮ್ಮ ಒಂದು ಬಾಲದಾಗ ಮಶೀಬನಾಳ ವಿದ್ಯಾನ ಬಡಿಗೆ ಏನಾಗೈತಿ ಮಾಸ್ತರ್ ಏನಾಗೈತಿ ಮಶೀಬನಾಳ ವಿದ್ಯಾನ ಗಡಿಗೆ 8 ಪಾಲು ಇರುವ ತಕ ಕರೆ ಹೌದ ನನ್ನ ಒಂಟ ಪಟ್ಟಿನಾಗ ತಮ್ಮ ಹಾ ಒಂದು ಮಾರ ಮುಂದೆ ಬಂದಾಳ ಈಕೆ ಗಡಿಗೆ ಉಬ್ಬಿ ಹೌದ ಬರೇ ಒಂದ ಪಟ್ಟಿನ್ಯಾಗ ಹಾ ಒಂದ ಪಟ್ಟಿನ್ಯಾಗ ಈಕಿದು ಒಂದು ಮಾರ ಬರಬೇಕಾದ್ರೆ ತಮ್ಮ ಹಾ ಇನ್ನೊಂದು ಪಟ್ಟು ಇಟ್ಟಿದಂದ್ರೆ ಏನಾಗಿತ್ತ ಎಲ್ಲಿದಾವ ನೀನು 8 ಪಟ್ಟ ಹಾ ಅಕಸ್ಮಾತ್ ಜೇರ ಕಡ್ತ ಪರಮಾತ್ಮ ಇನ್ನೊಂದು ಪಟ್ಟು ಇಟ್ಟದಂದ್ರ ತಮ್ಮ ಏನಾಗಿತ್ತ ಇದೇನು ಮಶೀಬನಾಳ ಗಡಿಗೆ ಐತಿಲ್ಲ ಒಡೆದು ಹೋಗಿತ್ತ ತಮ್ಮ ಡೇಬಿ ಹೊಡೆದು ಚಿಪ್ಪಾಡಿ ಹಾಕಿತ್ತಿದ್ದು ನೋಡಾಕ ಸಿಗುತ್ತಿರ್ಕಿಲ್ಲ ತಮ್ಮ ಏನ್ ಹೇಳ್ತಾಳ ತಮ್ಮ ಮತ್ತೆ ಯಾಕಂದ್ರೆ 8 ಪಾಲು ಅಲ್ಲ ಇಕ್ಕೋದಾವತ್ತು ಬಂದಾಳು ಹಾ ನೀ ಯಾವಾಗೂ ಹೆಚ್ಚಾಗಾಕ ಬರಂಗಿಲ್ಲ ಮಶೀಬನಾಳ ವಿದ್ಯಾ ಗಡಿಗಿದ್ದಾಗಲ್ಲ ನೀ ಕಡಗೋಲ್ ಹಾಕಮತ್ತಾಳಿಕೆ ಏ ಕಡಗೋಲು ಹೆಂಗಾದ ಗಡಿಗೆ ಸಿಗಲಿಕ್ಕೂ ಹುಡುಕ್ಯಾಡಿ ಹಾಕವ್ರು ನಾವು ಕಡಗೋಲು ಗಡಿಗೆ ಮಾಡಿದವ ಯಾರು ಪರಮಾತ್ಮ ಪರಮಾತ್ಮ ಹೆಂಗ ಮಾಡ್ಯಾನಂದ್ರ ಬ್ರಹ್ಮ ಕುಂಬಾರಿಕಿನ ಗಡಿಗೆ ಮಾಡಿ ಬಿಟ್ಟಾನ ತಮ್ಮ ಹೌದು ಹೆಂಗ ಬಿಟ್ಟಾನಂದ್ರ ಅದು ಹೇಳ್ತಾನ ಕೇಳ ಹೌದು ಯಾಕಂದ್ರೆ ಬ್ರಹ್ಮ ಕುಂಬಾರಿ ಎಲ್ಲ ಈಗಿನ ಶುದ್ಧ ಮಾಡಿ ಬಿಟ್ಟದಂದ್ರೆ ಈಗ ಶುದ್ಧ ಇರ್ತಾಳ ತಮ್ಮ ಹೌದು ಬ್ರಹ್ಮ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನು ಏನ್ ಮಾಡ್ತಾನಪ್ಪ ಮೊದಲ ಈಕಿನ ಹದ ಮಾಡುವಂಗ ಸುಡ್ತಾನ ತಮ್ಮ ಹೌದು ಹದ ಮಾಡಿ ಸುಟ್ಟ ಮೇಲೆ ತಿಕ್ಕಿನ ಏನ್ ಮಾಡ್ತಾನು ಗಡಿಗೆ ಮಾಡಿ ಈಕಿನ ಸುಡ್ತಾನ ಸುಟ್ಟು ಏನ್ ಮಾಡ್ತಾನಂದ್ರ ಕರ್ರಗ ಮಾಡಿ ಹೌದು ಈಕೆನ ಪಕ್ಕ ಸುಟ್ಟಾಳೋ ಏನು ಹಸಿ ಸುಟ್ಟಾಳೋ ಅಂತ ಹೇಳಿ ತಮ್ಮ ಕಟ್ಟಿಗಿಲೆ ಬಡದು ನೋಡ್ತಾನ ಕಣ್ಣ ಕಣ್ಣ ನಾಕತ್ತೇಳಂದ್ರೆ ಈಕೆನ ಶಾಂತಿಗೆ ಹೋಗಿ ಮಾರಾಟ ಮಾಡೋನು ಈಕೆ ಪಕ್ಕ ಬಂದಾಳ ಹದಕತ್ ಹೇಳ್ತಾನ ಹೌದು ಈಗೆಲ್ಲರ ಜೇರ್ ಕಡ್ತ ತಮ್ಮ ಟೊಕ್ ಟೊಕ್ ಮಾಡಕ್ ಹತ್ತೇಳಂದ್ರ ಈಚಿ ಗಡಿಗೆ ಅದ ಈ ಮಶೀಬನಾಳ ಗಡಿಗೆ ಪಕ್ಕ ಸುಟ್ಟಿಲ್ಲ ಈಕಿನ ಒಯ್ದು ಬೇಡ ಇಲ್ಲೇ ತಿಪ್ಪ ಹೋಗಿನೋ ಅಂತ ಹೇಳ್ತಾನ ಹೌದು ಬ್ರಹ್ಮ ಕುಂಬಾರ ಅಂದ್ರೆ ಏನು ನಿನಗೆ ತೊಡೆ ತಿಳಿದಾನ ನಾವೇನ ಹಾ ನೋಡುವ ಅವು ಹೆಂಗ ಮಾಡ್ಯಾನ ಎಂಬುದು ನಿನಗೆ ಗೊತ್ತಿಲ್ಲ ಆಗೈತೆ ಅದ ಇಲ್ಲ
ಅವನ ಕಡೆ ಐತೆ ಅದ ಗಡಿಗೆ ಮಾಡು ಯಾವಾರ ಹಾ ಆದ್ರೆ ನಿನಗ ಅದನ್ನ ಮಾಡಕ್ ಬರಂಗಿಲ್ಲ ಹಾ 8 ಪಾಲೆಲ್ಲ ನಾನು ಅವನಿ ಹೆಚ್ಚಿನವ್ ಆಗಂಗಿಲ್ಲ ತಿಳಬೇಡತಮ್ಮ ಹೌದಾ ಹೌದಲ್ಲ ಹಾ ನನಗೆ ಹೇಳ್ತಾಳೆ ನಿಮ್ಮ ಗಡಿಗೆ ಕೂಡಿ ಏನು ಮಾಡ್ಯಾರಿ ನಿಮ್ಮ ಗಡಿಗೆ ಕೂಡಿ ನೀವು ಏನು ತಯಾರು ಮಾಡ್ಯಾರಿ ಆಕೆ ತಾಯಿನಕ್ಕಿಗೆ ಹೇಳ್ತಾಳೆ ಈಕಿ ನಮ್ಮದ ಏನಂತ ಹೇಳ್ತಾಳೆ ತಮ್ಮ ನೀವು ಆ ಗಡಿಗಿನ ತಗೊಂಡ್ ಒಳಗೆ ಹೋಗ್ರಿ ನೋಡ್ನು ತಯಾರ ಒಳಗೆ ಹೋಗ್ಬೇಕಾಗೈತಿ ಇನ್ನೊಂದು ಮಾತು ಕೇಳೋಣ ಇವ್ರನ್ನ ಏನಪ್ಪ ಯಾಕಂದ್ರೆ ನಾ ಏನು ಕೇಳಿ ಹೋಗಿನಿ ಏನಪ್ಪ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ತಗೊಂಡು ಹಿಂತಳೆ ನಿನ್ನ ತಾಯಿ ಅದಾಳ ಅಂತ ಹೇಳು ಹಾ ಹೇಳಿನಿ ಇವತ್ತು ಹಾಡಿಕೆ ಮಾಡೋದು ಅಂತ ಹೇಳಿ ಹೋಗಿನ್ಯ ಈಗ ಏನಂತಾಳೆ ಹೆಣ್ಮಗಳು ತಮ್ಮ ಏನು ಅನ್ನೋದಿಲ್ಲ ಆತರ ಸನ್ಯಕ್ಕೂ ಹೋಗಿಲ್ಲ ಅಲ್ಲೇ ಬುಡಕ್ ಹಾಕೊಂಡು ಹೋಗ್ಯಾಳ ಬುಡಕ್ ಸಾಂಬ ಹೇಳಬೇಕು ಶಕ್ತಿ ಕೇಳಬೇಕು ಇದಕ್ಕೆ ಬಂದಾಳ ಯಾಕ ಇನ್ಕತನ ಜಿಗದಾಡಿ ಹೋಗಿದ್ದಿಲ್ಲ ಇದನ್ನೊಂದು ಹೇಳಾಕೇನೆ ಹೆಚ್ಚಾಗಿತ್ತನ ಹೌದಾ ಇವ್ರು ಹೆಂಗ ತಮ್ಮ ಕೇಳುದು ಅಂದ್ಬಿಟ್ಟಿಗೆ ಬೀಳುದು ನೆಲಕ್ಕ ಖರೆ ನಂದು ಮೂಗು ಮ್ಯಾಲೈತು ನೋಡಿ ನಾ ಹೆಚ್ಚಿನಕ್ಕೆ ಅಂತಾರೆ ಅವರು ಹೌದು ಮೂಗು ಮ್ಯಾಲ ಇರುದಿಲ್ಲ ಮತ್ತೆ ತೆಳಗ ಬೀಳೋದ ಖರೆ ಮೂಗು ನಂದ ಮ್ಯಾಲ ಐತೆ ನಾನು ಹೆಚ್ಚನ ಕುಲ ಆಯ್ತು ತಮ್ಮ ಇದು ಅಂತ ಕುಲ ಯಾಕಂದ್ರ ಬಿರುಸಿಗೆ ಬಿತ್ತಂದ್ರ ಕುಸ್ತಿ ನಂದು ಬಾರಿಕಾಯಿ ಕುಸ್ತಿ ಮಾಡೋಣ ಬಾ ಅಂತ ಹೇಳೋದು ಹೌದು ಎಲ್ಲಾರ ಬಿಳಕ್ ಬೀಳ್ಲಿಕ್ಕ ಹಾ ಕುಸ್ತಿ ನಂದು ಆತ ನೋಡುತ್ತ ಅವ್ರ ತಮ್ಮ ಇವ್ರು ಹೌದು ಭಾಳ ಶಾನೆ ಅದಾಳು ಹಾ ಆದ್ರೆ 8 ಪಾಲೆಲ್ಲ ನಿನ್ನೂ ಅಂತ ಹೇಳ್ತಿ ಕರೆ ಹೆಚ್ಚಿಗೆ ನೀ ಆಗಾಕ ಬರಂಗಿಲ್ಲ ಆಗಕ್ ಬರಂಗಿಲ್ಲ ಯಾಕಂದ್ರೆ ಈಕಿಗೆ ಒಂದ ಮಾತು ಹೇಳ್ಬೇಕಾದ್ರೆ ಒಂದು ಲೌಕಿಕದಾಗ ಒಂದು ಯಾವಾರ ಹೇಳೋಣ ತಮ್ಮ ಈಕಿಗೆ ಏನಪ್ಪ ಯಾಕಂದ್ರೆ ಗಂಡಾಳಿಗೆ ಪಗಾರ ಎಷ್ಟಿರ್ತೈತಿ ಎಷ್ಟಿರ್ತೈತಪ್ಪ 500 ಪಗಾರ ಇರ್ತೈತಿ ಹಾ ಈಕಿಗೆ ಎಷ್ಟಿರ್ತೈತಿ ಪಿಚ್ಚುಗ ನಿನ್ನ ಪೀರಿಗೆ 2,200 ಈಕಿಗೆ 2,200 ಇರ್ತೈತಿ ಮುಷಿಬನಾಳ ವಿದ್ಯಾಗ ಹೌದಾ ಅದ 2,200 ನಮಗಿತ್ತಂದ್ರೆ ಈಕಿಗೆ 100 ಇರ್ತೈತಿ ತಮ್ಮ ಹೌದಾ ಅದ 100 ನಮಗಿತ್ತಂದ್ರೆ ಈಕಿಗೆ 50 ಇರ್ತೈತಿ ಹಾ ಅದ 50 ನಮಗಿತ್ತಂದ್ರೆ ಈಕೆ 25 ಇರ್ತೈತಿ ಈಕಿಗೆ ಹೌದಾ ಅದ 25 ಜೇರ್ ಕಡ್ತ ನಮಗಿತ್ತಂದ್ರೆ ಈಕಿಗೆ 12.5 ಉಳಿತು ಮುಷಿಬನಾಳ ವಿದ್ಯಾಗ ಹಾ 12.5 12.5 ಪಿಚ್ಚುಗ ನಿನ್ನ ಪೀರಿ ನೀ ಹಂಗ ದೊಡ್ಡ ಕೆಕ್ಕಿ ಹಾ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಹೌದಾ ಯಾಕಂದ್ರ ಹಾ ಕುಸ್ತಿ ಮನಗಂಡ ನಡೆದೈತಿ ಹೌದಾ ಕುಸ್ತಿಯರ ಪಳ್ಯಾಗ ಮನಗಂಡ ನಡೆದೈತಿ ಹಿರಿಯಾರ ಬಂದು ಏನಂತ ಹೇಳ್ತಾರು ಏನ್ ಹೇಳ್ತಾರ ತಮ್ಮ ಬಾಲಿಕಾಯಿ ಕುಸ್ತಿ ಮಾಡಿ ಹೋದ್ರೆ ನಡೀತೈತೆ ಅನ್ನತ್ ಕೇಳಾಕ ಬಂದಾರ ತಮ್ಮ ಅವ್ರು ಹೌದು ಬಾಲಿಕಾಯಿ ಕುಸ್ತಿ ಮಾಡಿ ಹೋಗಂದಾರ ಅಂದ್ರೆ ಹೆಂಗ ಹಾ ನೋಡುವ ಅವ್ರ ಒಂದು ಪ್ರಶ್ನೆ ಕೇಳ್ತಾರ ಏನಂತ ಕೇಳ್ತಾರು ಏನ್ ಕೇಳ್ತಾರಪ್ಪ ಪರಮಾತ್ಮ ಏನು ಹೆಣ್ಣಿಲ್ಲ ಹುಟ್ಟ್ಯಾನ ಅಂತೇಳಿ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಹೌದು ಪರಮಾತ್ಮ ಹೆಣ್ಣಿಲ್ದ ಹುಟ್ಟ್ಯಾನ ಅಂತೇಳಿ ಅವರು ಪ್ರಶ್ನೆ ಮಾಡ್ಯಾರು ಹೌದಾ ಇವ್ರ ತಾಯಿ ತಂದೆ ಯಾಕಂದ್ರ ನೋಡು ನಾನು ವಿದ್ಯೆ ಈಗ 10 ಹಿಡ್ಕೊಂಡ್ ಹಾ ಏನು 10 ಗಂಟೆ ಹಿಡ್ಕೊಂಡು ಈಗ ಏಟಾತ ತಮ್ಮ ಟೈಮ್ ಈಗ 3 ಆಗಕ್ಕೆ ಬತ್ತ 3 ಆಗಾಕ ಬತ್ತು 10 ಹಿಡ್ಕೊಂಡು ನಾವು ಕಾರ್ಯಕ್ರಮ ಹೆಂಗ ಕೊಡ್ಕೊತ ಬಂದದ್ದು ಹಂಗಪ್ಪ ಪರಮಾತ್ಮ ಹೆಣ್ಣಿಲ್ಲ ಹುಟ್ಟ್ಯಾನ ಅಂತೇಳಿ ನಾ ಹೇಳ್ಕೊತ ಬಂದಾನಿ ಹೌದು ಆಕೆ ಏನಂತ ಬಂದಾನು ಏನಪ್ಪ ಆಕೆಗೂ ಇನ್ನ ಗೊತ್ತಾಗಿಲ್ಲ ಮತ್ತು ಇವೇನು ಕೇಳ್ಯಾನಲ್ಲ ಅಣ್ಣ ಇವಂಗೂ ಗೊತ್ತಾಗಿಲ್ಲ ಇಲ್ಲ ಆಕೆದ ಅನಕ ಒಟಾಟಿ ಇರ್ತಾನು ಇವಂದು ಎದ್ದೈತೆ ಮಾಸ್ತರ್ ಹೌದಾ ಅವು ಸೀರೆ ಹುಟ್ಟಿದ್ರ ಹೋಗ್ಯಾಳ ಯಾಕಂದ್ರೆ ಆಕೆದು ಒಂದು ತೆಗೈತಿ ಇವ್ರದ್ದು ಎದ್ದೈತಿ ಈಗ ಮಾಸ್ತರ್ ಹೌದಾ ಯಾಕಂದ್ರೆ ಏನಾಗೈತಿ ಹಾ ನೋಡು ಪರಮಾತ್ಮ ಹುಟ್ಟಬೇಕಾದ್ರೆ ಹೆಣ್ಣಿಲ್ಲ ಏನೂ ಇಲ್ಲ ತಿಳಿದು ನಾವು ಹೌದಾ ನೀರು ನಿರಾಕಾರ ಆಚ ಕಡೆ ನನ್ನ ಪರಮಾತ್ಮ ಹುಟ್ಟ್ಯಾನು ಹಾ ಮೂಲ ಸ್ತಂಭದಾಗ ಬೇಕಾದ್ರೆ ಓದಿ ನೋಡ್ಕೋ ಆತ ನಿನಗೆ ಹೇಳೇನ್ಯ ಹೌದಾ ಹೇಳೇನಿ ತಮ್ಮ ಹೇಳ್ರು ಹೇಳ್ತಾರ ಆದ್ರೂ ಇವ್ರು ಏನು ಮಾಡ್ಯಾರು ಮತ್ತೆ ಪರಮಾತ್ಮ ಹೆಣ್ಣಿಲ್ದ ಹುಟ್ಟ್ಯಾನ ಆತ ಬಂದಾರ ತಮ್ಮ ಹೌದಾ ಹಂಗೇನಾಗಂಗಿಲ್ಲ ಹೆಣ್ಣಿಲ್ದ ಹುಟ್ಟಿದವ ನನ್ನ ಪರಮಾತ್ಮ ಅದಾನು ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಹಸುವಿಲ್ಲ ತ್ರಸೆ ಇಲ್ಲ ನೀರಡಿಕಿಲ್ಲ ಜನನಿಲ್ಲ ಮರನಿಲ್ಲ ಹೌದಾ ಏನೇನು ಇಲ್ಲ ನಾವು ನನ್ನ ಪರಮಾತ್ಮ ಅದಾನು ಅವ ಅದಾನಂದ್ರ ಅದಾನ ಇಲ್ಲಂದ್ರ ಇಲ್ಲ ತಮ್ಮ ಅವ ಅದಾನಂದ್ರ ಅದಾನಂದ್ರ ಅವ ಇರ್ತಾನು ನೀ ಇಲ್ಲ ಅಂದ್ರೆ ಅವ ಒಟ್ಟ ಇರಂಗಿಲ್ಲ ಹೌದು ಯಾಕಂದ್ರೆ ಪರಮಾತ್ಮ ಅಂಬುವಂತವ ಹೆಚ್ಚಿನವ ಅದಾನು ಯಾಕಂದ್ರೆ ಅವ ಅಣ್ಣ ಏನು ಮಾಡ್ಯಾನಂದ್ರೆ ಗುಪ್ತ ಕಾಣಿಕೆಯಾಗಿ 101 ರೂಪಾಯಿ ಕೊಟ್ಟಾನು ಇದು 101 ಅಲ್ಲ 101 ಸಾವಿರ ಅಂತ ಸ್ವೀಕರಿಸ್ತೀನಿ ಮನಿಸ್ತಕ್ಕದು ಯಾಕಂದ್ರೆ ತಮ್ಮ ಏನ್ ಮಾಡ್ಯಾರ ಆಕೆ ಕೇಳಿ ಹೋಗ್ಯಾಳ ಕಂಡಾಪಟ್ಟಿ ತಮ್ಮ ಈಗ ಏನು ಮಾಡ್ಯಾಕೈತಾಳು ಏನ್ ಮಾಡ್ಯಾಳ ಆಕಿನ ಹೊಳ್ಳಿ ಕೇಳ್ರ ಆಕಿಗೆ ಏನು ಕೇಳಿ ನಂಬುವಂತದ ಆಕಿಗೆ ತರಕಿಲ್ಲ ಈಗ ಸದ್ದ ವಿದ್ಯಾಗ ತರಕಿಲ್ಲ ಅಟ್ಟ ಆಕಿ ಕೇಳಿ ಹೋಗ್ಯಾಳು ಈ ಮಾಸ್ತರ್ ಒಬ್ಬ ಇದ್ದಾನ ಅದ್ರಾಗ ಯಾಕಂದ್ರೆ ಏನಾಕೈತ್ರಿ ಅದ ಬೇಲಿನ ಕೂತ ಹೊಲ ಮೇದಂಗ ಆಕೈತದ ದಗದು ಬೇಲಿಗೆ ತಳಿ ನಾವೇನು ಮಾಡಿರ್ತು ತ್ವಾಟ ಕಾಯಿಲೆ ತಳಿ ಬೇಲಿ ಹೆಚ್ಚಿರ್ತು ತಮ್ಮ
ಆದ್ರ ಬೇಲಿನ ಎದ್ದು ಹೊಲ ಮೇಯಾಕೈತವ್ರ ಏನು ಮಾಡಾಕ ಬರ್ತೈತಿ ತೋಟ ಹಂಗ ಉಳಿತೈತಿ ತ್ವಾಟ ಉಳಿಯಂಗಿಲ್ಲ ಅಲ್ಲಿ ಆದಾಗದ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೋಬೇಕಾಗೈತಿ ಯಾಕಂದ್ರೆ ನನಗಾಕಿ ಇಲ್ಲಿ ತಂದ ಹಚ್ಚರಿ ಅಂದ್ರೆ ಯಾಕಂದ್ರೆ ಕುಸ್ತಿ ಯಾವ್ದು ಬೀಳತೈತಿ ಯಾವ್ದು ಹೇಳ್ತೈತಿ ಇಟ್ಟ ವಿಚಾರ ಮಾಡೋದಾಗದ ನಿಮ್ಮದೈತಿ ಯಾಕಂದ್ರೆ ತಮ್ಮ ಏನ್ ಮಾಡ್ಯಾರ ಕುಸ್ತಿ ಹಿಡಿದು ಹೋಗ್ಯಾಳತ್ತ ಅಕ್ಯು ಹೌದ ಹೆಂಗ್ ಹಿಡ್ದಾಳತ್ತ ಹೆಂಗ್ ಹಿಡ್ದಪ್ಪ ನಾ ಹೇಳಿನ ತಮ್ಮ ಕುಂಡಿ ಹರಿದ್ಬೇಕಾದ್ರೆ ಕರೆ ಚಡ್ಡಿ ಹರಿದಿರಬಾರ್ದು ಹಂಗ ಕುಸ್ತಿ ಹಿಡಿಯತ್ತ ನಾ ಹೇಳಿ ಹೋಗೇನಿ ಏನ್ ಹೇಳ್ತಾಳ ಏ ಕುಸ್ತಿ ಮೊದಲು ನಾನು ಹೋಗದನೆ ತೀ ಕೇಳಿ ಹೋಗ್ಯಾಳ ತಮ್ಮ ಹೆಂಗ ನೋಡು ಹಂಗೇನೆ ಹೇಳಾಕ ಬರಂಗಿಲ್ಲ ಹೌದ ಆದ್ರೆ ಏನಂತ ಹೇಳ್ತಾಳು ಏನ್ ಹೇಳ್ತಾರು ಇನ್ನೊಂದು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳ ಅಂದ್ರೆ ತಮ್ಮ ಏನ್ ಕೇಳ್ಯಾರು ಬಬಲಾದಿ ಸದಾಶಿವ ಮುತ್ಯಾಗ ತೇರಿಗೆ ಏನು ಸುತ್ತಾರತ್ತ ಸೀರೆ ಸುತ್ತಾರತ್ತ ಮಾಸ್ತರ್ ಕಳಸಕ್ಕೆ ಸೀರೆ ಸುತ್ತುತ್ತಕ್ಕ ಸುತ್ತ ನಾ ಮುಂದೆ ಹೋಗಾಗಿಲ್ಲ ತೇರ ಹೌದ ಯಾಕ ನಮ್ಮ ತಾಯಿ ಹೆಚ್ಚಿನಕ್ಕಿದಾಳು ತೀಕಿ ಬಂದಾಳ ತಮ್ಮ ಈಕಿ ಯಾದ್ರಾಗ ಯಾರ ವಿದ್ಯಾ ಅಕ್ಕಿದ ಅಲ್ಲಿ ಸೀರೆ ಸುತ್ತೈತೆ ಈಕಿಗೆ ಚಿಂತೆ ಬದೈತೆ ಅದು ನಾನು ಸೀರೆ ಅಲ್ಲಿ ಹೋಗೈತ್ಲಿ ಅಂತ ಹೇಳಿ ಹೌದ ಈಗ ಪೇಚುಗಣ್ಣ ಸೀರೆ ನಾಟಕ ಸೀರೆ ಉಟ್ಕೋ ಅಂತ ಹೇಳಕ್ಕೆ ಹಿಂದೆ ಸೇರಿದಾಡತೈತೆ ತಮ್ಮ ಹ್ಯಾಂಗ ಹುಟ್ಕೊಂಡ ಅಕ್ಕಿಗೆ ಗೊತ್ತಿಲ್ಲ ನೋಡು ಈಕಿಗೆ ಒಂದು ಮಾತು ಹೇಳ್ಬೇಕಾಗೈತಿ ಏನಪ್ಪ ತೇರಿಗೆ ಸೀರೆ ಸುತ್ತಾರ ಅಣಕತನ ಹೋಗಂಗಿಲ್ಲ ತೀ ಕೇಳ್ತಾಳು ಹಂಗೇನಾಗಿಲ್ಲ ಅಲ್ಲಿ ಏನಾಗೈತಿ ಬರೇ ತಮ್ಮ ಏನಾಗೈತೆ ಅಲ್ಲಿ ಸದಾಶಿವ ಮುತ್ಯ ಅಂದ್ರೆ ಹೆಂಗದಾನು ಹೆಂಗದಾರಪ್ಪ ಯಾಕಂದ್ರೆ ನೋಡು ನಿಮ್ಮಂತವ್ರ ಮಗಲಾಗಿಲ್ಲದ ನಿಮ್ಮಂತವ್ರಿಗೆ ಗಂಡಾಗಿ ತೋರಿಸ್ಯಾಣ ನಾವು ಹೌದು ಹೆಂಗಾಗಿ ತೋರಿಸ್ಯಾಣ ಅಂದ್ರೆ ತಮ್ಮ ಹರಿಯುವ ಹಾವಿನ ಗಂಡ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಉರಿಯ ಕಿಚ್ಚಿನ ಗಂಡ ಕೊಲ್ಹಾಪುರ ಮಹಾಲಕ್ಷ್ಮಿ ಗಂಡ ಕೊಲ್ಹಾಪುರ ಮಹಾಲಕ್ಷ್ಮಿ ಬಂದ ಮಶಿಬನಾಳ ವಿದ್ಯಾನ ಗಂಡ ಮೂರ್ ಲೋಕ ಬಂಡಿ ಬಜಾ ಹಾಕಿ ದೋಸ್ತ್ರ ಹೋದೇನಂದ ಎಷ್ಟು ಮಂದಿನ ಮಾಡ್ಕೋ ಹೋಗಿ ಅವನ ಮಗಲಾಗ ಕೊಂಡೋಗಿ ನಿನ್ನ ಕರ್ಕೊಂಗಿಲ್ಲ ಒಂದ ಗಜ್ಜಿಗೆ 400 ಮಂದಿ ಆಗ್ಯಾರ ಹ್ಯಾಂಡ್ರ ಹೌದಲ್ಲ ಯಾಕಂದ್ರೆ ಭಾಳ ಮಂದಿ ಆಗ್ಯಾರ ಇಂಥ ಬಡತಿಗೆ ನೀ ಸಿಗಂಗಿಲ್ಲ ಅವ್ರ ತುಡುಕಿನಾಗ ಹೋಗಿ ನೀ ಸಿಗಬಾರ ನೀ ಸಿಕ್ಕಂದ್ರೆ ಅಲ್ಲಿ ಉಳಿಯಂಗಿಲ್ಲ ಹೌದು ಯಾಕಂದ್ರೆ ತಮ್ಮ ಅಂತ ಚಂದ್ರ ಅವತ ಆಯಿಸೋದಕ್ಕೆ ಏನೆಲ್ಲ ಮಾಡ್ಯಾಳಂದ್ರು ಅವನ ಕೈಯಾಗ ಸಿಕ್ಕಿಲ್ಲ ಅವ್ನು ಸದಾಶಿವ ಮುತ್ಯ ಸಿಕ್ಕಿಲ್ಲ ಮತ್ತೆ ಈಗ ಬಂದಾಳ ನೀನು ಹುಟ್ಟಿ ಓತ ಕಣ್ಣು ತೆರೆದಾಳು ನಾ ನೋಡತ್ತ ಅವನತ್ತ ಬಂದಾಳ ಚಂದ್ರವ್ ತಾಯಿ ಬರ್ಬೇಕಾದ್ರ ಅಲ್ಲಿ ಬಬಲಾದಿಗೆ ಹೆಂಗ ಬಂದಾಳ ಬರ್ಬೇಕಾದ್ರೆ ಆಕಿ ಯಾರ ರೂಪ ತೊಟ್ಕೊಂಡು ಬಂದಾಳು ಅದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಶಾನ್ಯ ಇದ್ದಂದ್ರೆ ಇನ್ನೇಮಿಗೆ ಬಂದು ಹೇಳ ಇನ್ನೇಮಿಗೆ ಬಂದು ಹೇಳಿ ಯಾರ ರೂಪಲೆ ಬಂದಾಳ ಹೌದಲ್ಲ ಯಾರ ರೂಪಲೆ ಬಂದಾಳ ಚಿಕ್ಕಯ್ಯಪ್ಪ ಭಾಳ ಚಂದ ಕೇಳ್ತಾಳ ತಮ್ಮ ಯಾಕಂದ್ರೆ ನಾವು ಏನು ಕೇಳಿ ಹೋಗಿದ್ವು ಏನು ಕೇಳಿತ್ತಮ್ಮ ಗಂಡನಿಂದ ಮುಕ್ತಿ ಗಂಡನ ಬಿಟ್ರೆ ಸದ್ಗತಿಲ್ಲ ಗಂಡನಿಂದ ನೀ ಪಾದ ಪೂಜೆ ಮಾಡಿದೆ ಅಂದ್ರ ದಿನನಿತ್ಯ ಗಂಡನ ಪೂಜೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಸದ್ಗತಿ ಆಕತಿ ಮುಕ್ತಿ ಆಕತಿ ನಾವು ಹೇಳಿ ಹೋಗಂತ್ಲಿ ಏನು ಹೇಳ್ತಾರ ತಮ್ಮ ಒಂದು ಮಾತಿಗೆ ಬಂದಾಳು ಎಲ್ಲಿ ಬಂದಾಳು ಶಬರಿಗೆ ಹೋಗ್ಯಾಳ ನೋಡು ಹೌದು ರಾಮದೇವ್ರ ಕಡೆ ಶಬರಿಗೆ ಹೋಗ್ಯಾಳು ಶಬರಿ ಏನು ಮಾಡ್ತಿದ್ಳತ್ತ ಏನು ಮಾಡ್ತಿಳಪ್ಪ ಗಂಡು ಇಲ್ಲದ ಮುಕ್ತಿಗೆ ಹೋಗ್ಯಾಳತ್ತ ತಮ್ಮ ಗಂಡು ಇಲ್ಲದ ಹೌದ ಆದ್ರೆ ಈಕಿಗೇನ ಗೊತ್ತಾದ ಪಿಚ್ಚಗ ನಿನ್ನ ಪೀರಿ ಹಾಕಿ ಯಾರಿಗೆ ಕಾಯ್ತಳು ಯಾರಿಗೆ ಕಾಯ್ತಳ ಆಕೆ ರಾಮದೇವ್ರು ಬರುತ್ತಾನ ಹಾದಿ ನೋಡ್ಯಾಳ ಆಕೆ ಹೌದು ಯಾರ ಇವ್ರು ಶಬರಿ ಈಕೆ ಬಂದಾಳ ನೋಡು ಮಶಿಬನಾಳ ಶಬರಿ ಬಾಯಿ ಮಾಡ್ಕೊಂಡು ಏನು ಕೇಳ್ತಾಳು ತಮ್ಮ ಹಠ ತೊಟ್ಟ ಕಲಿತಾಳ ಹಾಡ್ಕಿ ಕಲಿತಾಳತ್ತ ಕಲಿತ ನಿತ್ತು ಮಾಡಾಕೈತಾಳತ್ತ ದಗದ ಒಬ್ಬೊಬ್ರು ಹಠ ತೊಟ್ಟ ಕಲಿತಾರ ಒಬ್ಬೊಬ್ರು ಚಟಕ್ ಬಿದ್ದು ಕಲಿತಾರ ಚಟಕ್ ಬಿದ್ದು ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರ ತಮ್ಮ ಕಲಾ ಅಂದ್ರೆ ಬಾಳ ಕೆಟ್ಟೈತಿ ಕಲಾ ಒಬ್ಬರಿಗೆ ಒಲಿತೈತಿ ಒಬ್ಬರಿಗೆ ಒಲದ್ರು ಸಹಿತ ಉಳಿಸ್ಕೊಳಕ ಮೇಳಿಲ್ಲ ಆಗೈತಿ ಯಾಕಂದ್ರೆ ಈಕಿಗೆ ಒಂದು ಹೆಂಗ ಒಂದು ಹೆಮ್ಮೆ ಆಗೈತಿ ಮಾಸ್ತರ್ ಹೆಂಗಾಗೈತಮ್ಮ ನಾನು ಗೀಗೆ ಪದ ತಂದ ಹೊರಗತ್ತ ಈಕಿಗೆ ಒಂದು ಹೆಮ್ಮೆ ಆಗೈತಿ ನಿನಕಿತ್ರ ಮೊದಲು ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಜನದಾಗೆಲ್ಲ ಮೆರೆದು ಹೋಗ್ಯಾರ ಈಕೆ ಬಂದಾಳ ಪಿಚ್ಚಗ ನಿನ್ನ ಪೀರಿ ಇವತ್ತು ಹುಟ್ಟಿ ನೀನು ಕಣ್ಣು ತೆರೆದ ನನ್ನಿಂದ ಬಂದೈತಿ ಈಕೆ ಬಂದಾಳ ತಮ್ಮ ಎಂತೆಂತವ್ರು ಎಲ್ಲ ಆಗಿ ಹೋಗ್ಯಾರ ಕರೆ ಇಲ್ಲಿ ತಮ್ಮ ಕೊಟ್ಟಲಿಗೆ ಬಂದಾಳ ಕರೆ ಇಲ್ಲಿ ಜಗದಾಗ ಮೆರದ ಹಾಡಿ ಹೋಗ್ಯಾರತ್ತ ತಾನ ಹೇಳ್ತಾಳು ಮತ್ತೆ ಶಾವ್ರಿಕೆ ಅನ್ನೋದು ನನ್ನಿಂದ ಬಂದೈತಿ ಮುಂದತ್ತು ಕೆಸವಾಯಿ ಮಾಡಿ ಹೇಳಾಕೈತಾಳ ಬೋರೋ ಅಕ್ಕನ ಮುಂದೆ ನಿಂದ ಏನು ಕೆಲಸ ಇಲ್ಲ ನೋಡುವ ಅವ್ರಂಗ ನೀ ನೋಡು ಒಂದು ತುಕುಡಿ ಆಗಂಗಿಲ್ಲ ನೀ ಒಂದು ಕ್ಯಾಲಿ ಅನ್ನಕ್ ಬರಂಗಿಲ್ಲ ಒಂದು ಕ್ಯಾಲಿ ಅಲ್ಲ ಅವ್ರಾಗ ಒಂದು ನುಡಿ ಅಂತ ತೋರಿಸು ನೋಡು ನೀ ಹೆಚ್ಚಾದ್ರೆ ಹೌದಲ್ಲ ಯಾಕಂದ್ರೆ ನೋಡು ಒಂದು ಜನಮೆಚ್ಚಿಗೆ ನಡೆದೈತೆ ಅಂದ್ರೆ ಅದನ್ನ ಭಾಳ ಮಾಡಿ ವರ್ಣನ ಮಾಡಿ ತೋರಿಸೋದ್ರಾಗಿರಂಗಿಲ್ಲ ಈಗ ನೋಡು ಮಶಿಬನಾಳ ವಿದ್ಯಾಗ ಹೆಂಗಾಗೈತೆ ಮಾಸ್ತರ ಏನಾಗೈತಮ್ಮ ನೋಡು ನಾ ಅಂಬು ಅಂತ ಅಹಂಕಾರ ಬಂದೈತಿ ನೀ ಅನ್ನ ಮುಂದೆ ಹೋಗತಿ ಕರೆ ನಾ ಅಂದ್ರೆ ನಾ ಸಾಗೋದಗದ ಬಂದಿರ್ತೈತೆ ಇಲ್ಲಿ ಅದರ ಸಂಬಂಧ ಮಶಿಬನಾಳ ವಿದ್ಯಾಗ ಹೇಳೋಣ ತಮ್ಮ ನಾನು ಅನ್ನಬೇಡ ನೀ ಅನ್ನು ಇನ್ನೊಂದು 4 ದಿನ ತಾಳತಿ ನಾ ಅಂದ್ರೆ ತಾಳಂಗಿಲ್ಲ ವಿದ್ಯಾಶ್ರೀ ನೋಡು ಏನ್ ಮಾಡ್ಯಾರ
ಎರಡನೇ ತಲೆ ಹಿಡ್ಕೊಂಡು ನೀ ಹಾಡಿಕೆ ಮಾಡ್ಕೋತ ಬಂದದಿ. ನಿಮ್ಮವ್ವ ಹಾಡ್ತಿಳ ಮೊದಲ ಗೂಗಾಡ ಶಾಂತಾಬಾಯಿ ಅಂತ ನಿಮ್ಮವ್ವ ಹಾಡ್ಯಾಳು. ಹಾ ಅಕ್ಕಿದಿಂದ ಅಕ್ಕಿ ರಕ್ತ ಹಿಡ್ಕೊಂಡು ನೀ ಕಲತದಿ, ನೀ ಹಾಡಾಕ ಬಂದದಿ. ಈಗ ಎರಡನೇ ತಲೆ ಆದ್ರ ನಿಂದ ಎರಡನೇ ತಲೆ ಐತಿ ಈಗ. ಹಾ ಆದ್ರ ನಮ್ಮದು ನೋಡು ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ. ಹೌದು ಹಂಗ ಹಂಗ ಬಾ ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ. ಮೊದಲು ನಮ್ಮ ಮುತ್ತಾತ ಹಾಡ್ತಿದ್ದ. ಹೌದು ಅದನ್ನ ನಂತರ ನಮ್ಮ ಕಣದಾಳ ಲಕ್ಷ್ಮಣ ಅಂತೇಳಿ ಅವ್ರಾದ್ರು ಹಾಡ್ಯಾರ ನಮ್ಮ ಅಜ್ಜಗಳು. ಹೌದು ಅದ್ರ ಹಿಂದ ಯಾರು ಹಾಡ್ಯಾರ? ಸ್ವತಃ ಇವ್ರ ನಮ್ಮ ಅಪ್ಪ ಅವ್ರು ಹಾಡ್ಯಾರ. ಹೌದು ಅವ್ರ ಹಿಂದ ಈಗ ನಾ ಹಾಡಾಕತ್ತೀನಿ ನೋಡಿ ಎಲ್ಲಿ ಹಿಡ್ಕೊಂಡು ಬಂದೈತಿ. ಹಾ ಯಾಕಂದ್ರೆ ನಾಲ್ಕನೇ ತಲೆಮಾರಿ ಹಿಡ್ಕೊಂಡು ನಮ್ಮದು ಬಂದೈತಿ. ಹೌದ ಈಗಿದ ಎರಡನೇ ತಲೆಮಾರಿ ಹಿಡ್ಕೊಂಡು ಈಗ ಬಂದೈತಿ. ನಾವು ಹೆಚ್ಚತ್ ಹೇಳ್ತಾಳ ತಮ್ಮ. ಹೌದ ಯಾಕಂದ್ರೆ ನೋಡು ಅಲ್ಲೇ ಇಡ್ಬೇಕಾದ್ರೆ ಯಾಕಂದ್ರ ಹಾ ಹೇಳಿ ಮಾತಾಡ್ಸ್ಕೋಕಿತ್ರ ಅವ್ರಾಗೆ ಮಾತಾಡ್ಬೇಕು ಅಂದ್ರೆ ಒಂದು ಮರ್ಯಾದೆ ಇರ್ತೈತಿ. ಅದಕ್ಕೆ ಹೌದು ನಾವಾಗೆ ಹೇಳಿ ನಾವಾಗೆ ಕೆಡಿಸ್ಕೋಬಾರ್ದು. ಕೆಡಿಸ್ಕೋಬಾರ್ದ. ಇರ್ಲಿ ತಮ್ಮ ಮಶೀಬನಾಳ ವಿದ್ಯಾ ಶಾನೆ ಆದಾಳ. ಮತ್ ಹಾ ಶಾನೆ ಬಾಳದಾಳು. ಇರ್ಲಿ ಆಕಿ ಪುರ್ತಕಾಕಿ ಶಾನೆ ಆದಾಳು. ಇರ್ಲಿ ಆದ್ರೆ ನಿನಗೊಂದು ಮಾತು ಕೇಳ್ತಾಳ ತಮ್ಮ. ಏನಂತ ಕೇಳ್ತಾಳು? ಏನ್ ಕೇಳ್ತಾಳಪ್ಪ? ಯಾಕಂದ್ರ ನಿಮ್ಮ ರಾಮದೇವ್ರ ಹಾ ಒಂದು ಅಗಸನ ಮಾತು ಕೇಳಿ ಸೀತಾನ ಬಿಡಬೇಕಾದ್ರೆ ಅಟ್ಯಾಂಗ ಸಣ್ಣವಾಗ್ಯಾನು, ನೀ ದೊಡ್ಡವ ಹೆಂಗಾಗಿದೆ ಅಂತ ಕೇಳ್ಯಾಳ ತಮ್ಮ. ಹೌದ ಹೌದಲ್ಲ? ಹಾ ಕೇಳ್ಯಾಳಂದ್ರ ತಮ್ಮ ಮುಂದೆ ಒಂದು ಪದ ಅಂದ ನೋಡೋನು ಈಕಿನ ಮಾತು. ಹಾ ಏ ಗುರು ಮಾರ್ಗದಲ್ಲಿ ಹಿರಿಯರ್ ಬಾಳ ಕೇಳ ಪರವರಾತ್ರಿ ಅದು ಗುರು ಕೇರ್ನ. ಮತ್ತೊಮ್ಮೆ ಕೇಳ ಪರವರಾತ್ರಿ ಅದು ಗುರು ಕೇರ್ನ. ಏ ಹೆಚ್ಚ ಕಡಿಮೆಯನ ಬಾಳ ಬಂದರ ಶಕ್ತಿ ಶಂಬನ ಸರಿಯಲ್ಲ. ಕಡಿಮೆಯನ ಬಾರ ಬಂದರ ಶಕ್ತಿ ಸಂಬನ ಸರಿ ಅಲ್ಲ. ಏ ಪರಮಾತ್ಮಗ ಪಾರ್ವತಿ ಕೇಳತಾಳು. ಏ ಕೈಯ ಮುಗದ ಬಡ್ಡಿಯಲೇಲ. ಯಾಕಂದ್ರ ತಮ್ಮ ಆ ಪಾರ್ವತಿ ಅಲ್ಲಿ ಕೇಳಕತ್ತಾಳ ಪರಮಾತ್ಮನ. ಹೌದು ಈ ಸೃಷ್ಟಿ ಎಲ್ಲ ನೀವು ಸಜ್ಜು ಮಾಡಬೇಕಾದ್ರೆ ಹೆಂಗ ಮಾಡಿರಿ ಪರಮಾತ್ಮ ಅಂತ ಹೇಳಿ ಹೌದ ಆ ಪಾರ್ವತಿ ಅಲ್ಲಿ ಪರಮಾತ್ಮನ ಕೇಳಕತ್ತಾಳು. ಹಾ ಈಗ ಮಶಿಬನಾಳ ಪಾರ್ವತಿ ನನ್ನ ಕೇಳಕತ್ತಾಳ ತಮ್ಮ ಸೃಷ್ಟಿ ಮಾಡಬೇಕಾದ್ರೆ ಹೆಂಗ ಮಾಡಿರಿ ನೀವು ಅಂತ ಹೇಳಿ. ಹೌದು ಯಾಕಂದ್ರೆ ಸೃಷ್ಟಿ ಹೆಂಗ ಮಾಡ್ಯಾನ ಅಂಬುದು ಹೇಳ್ತಾನೆ ಕೇಳ ನಿನಗೆ. ಏ ಪರಮಾತ್ಮನ ಪಾರ್ವತಿ ಕೇಳತಾಳು. ಏ ಕೈಯ ಮುಗದ ಬಾಡಿಯಲೇಲ. ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯಲೇಲ. ಏ ಸೃಷ್ಟಿ ಆಕಾರವಿದು ಹೆಂಗ ಅಂತ ಹೇಳರಿ ಮಾಡಬ್ಯಾಡ್ರಿ ಸ್ವಾಮಿ ತಪಶೀಲ. ಏ ಸೃಷ್ಟಿ ಆಕಾರವಿದು ಹೆಂಗ ಅಂತ ಹೇಳರಿ ಮಾಡಬ್ಯಾಡ್ರಿ ಸ್ವಾಮಿ ತಪಶೀಲ. ಏ ಸಂಬ ಹೇಳತಾನ ಶಕ್ತಿ ಪಾರ್ವತಿಗೆ. ಏ ಪ್ರಥಮ ಪೈಲವೇನು ಇದ್ದಿದ್ದಿಲ್ಲ. ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಇದ್ದಿದ್ದಿಲ್ಲ. ಏ ಏಳು ಪಾತಾಳವಿಲ್ಲ, ಎಕ್ವೀಸ ಸ್ವರಗಿಲ್ಲ, ನೀನು ಮೊದಲಾಗ ಎದ್ದಿಲ್ಲ. ಏಳು ಪಾತಾಳವಿಲ್ಲ, ಎಕ್ವೀಸ ಸ್ವರಗಿಲ್ಲ, ನೀನು ಮೊದಲಾಗ ಎದ್ದಿಲ್ಲ. ಏ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ. ಮತ್ತೊಮ್ಮೆ
ಸಮುದ್ರ ಏನೇನು ಇಲ್ಲ ಈ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದ್ದದಿಲ್ಲ ಮುಗಿಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದ್ದದಿಲ್ಲ ಮುಗಿಲ ನಿರಂಕಾರ ಎತ್ತಾದ ನೇಮ ಎತ್ತಾದ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದು ಆಚೆ ಕಡೆ ಯಾರು ಎಲ್ಲೋ ತಾಮ ಆಚೆ ಕಡೆ ಯಾರು ಎಲ್ಲೋ ತಾಮ ಈ ಆಕಾರ ನಿರಾಕಾರ ಓಂಕಾರ ದೇಕಾರ ಏ ಆಕಾರ ನಿರಾಕಾರ ಓಂಕಾರ ದೇಕಾರ ಆಚೆ ಕಡೆ ಮಾತ್ಯಾರಿಲ್ಲ ಏ ಹಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬನ ಸರಿಯಲ್ಲ ಹೊಡಿ 9 ಆಗ್ಬೇಕು ತಮ್ಮ ಹೊಡಿ 9 ಆಗ್ಬೇಕಣ್ಣ ಮಾಸ್ತರ ಹೌದ ಯಾಕಂದ್ರೆ ಏನಂತ ಹೇಳ್ತಾಳು ಹೊಡಿ 9 ಅಂದ್ರೆ ಯಾತಕಂದ್ರ ತಮ್ಮ ಎದಕ್ಕಂದಾರ್ರಿ ಅದ್ರೊಳಗೆ ಹಿಂದ್ ತಾಳ ಬರ್ಸಕ್ಕಿದಲ್ಲ ಚಿವ್ ಚಿವ್ ಹೌದು ಹೌದ್ರಲ್ಲ ಚಿವ್ ಚಿವ್ ಅನ್ನೋದು ಅದು ನಿನ್ನ ಕಡೆ ಐತೆ ಅದು ಕರೆ ಐತ್ರಲ್ಲ ನಮ್ಮ ತೆಕ್ಕತ್ತಿ ಚಿವ್ ಚಿವ್ ಅನಿಸೋದು ಹೌದೌದು ಇದು ಗೊಂಬಿ ಕರೆ ಐತಿಲ್ಲ ಚಿತ್ರದಾಗಿನ ಗೊಂಬಿ ತಮ್ಮ ಇದು ಎಂಥ ಗೊಂಬಿ ಮಾಸ್ತರ ಮಾಡ್ಕೊಂಡ್ ಗೊಂಬಿ ಯಾಕಂದ್ರೆ ಮಾಡ್ಕೊಂಡು ಗೊಂಬಿ ಅಲ್ಲಿದ ಹಾ ಸಂತ್ಯಾಗ ಸಿಗ್ತಾವಲ್ಲ ಮಾಸ್ತರ್ ಚಿವುಕಂದ್ರೆ ಒದರು ಅಂತ ಗೊಂಬಿ ರಬ್ಬಲ್ ಗೊಂಬಿ ರಬ್ಬಲ್ ಗೊಂಬಿ ಇದ್ದಂಗಿದೆ ಮಾಸ್ತರ್ ನಾವು ಹಿಚ್ಕಾಣ ಯಾಕಂದ್ರೆ ಬರೇ ನಾವು ಹಿಚ್ಕಾಣ ಚಿವುಕ್ ಅನ್ನೋದು ಅಟ್ಟದಾಗದ ಈಕಿದ ಹೌದ ಕಾಲಾಗ ಹಾಕಿರ್ತೀವಿ ನಾವು ತಮ್ಮ ಕಾಲಾಗ ಏನು ಮಾಸ್ತರ ಚಿವ್ ಚಿವ್ ಅನ್ಕೋತ ಬೆಣ್ಣ ಹತ್ತಲ್ಲ ಚಿವ್ ಕಣ್ಕೋತ ಬೆನ್ನು ಹತ್ತದ ಅಷ್ಟದಾಗದ ಈಕೆದೈತಿ ಹೌದ ಯಾಕಂದ್ರೆ ನಾವು ಹೆಂಗ್ ಹಿಚ್ಚಕತ್ತೀವಿ ನೋಡು ಹಂಗ ಚಿವ್ ಕಣ್ಣೋದು ಅಟ್ಟದಾಗದೈತಿ ಮಾಸ್ತರ್ ಹೌದೇನು ಅದರ ಸಂಬಂಧ ನಾವು ಹಿಚ್ಕೋತ ಹೋಗ್ಬೇಕಾಗೈತಿ ಈಕೆದ ಬೆನ್ನು ಹತ್ತದ ಅಟ್ಟ ಅದ್ರಕೋತ ತಮ್ಮ ಚಿವ್ ಚಿವ್ ಅನ್ಕೋತ ಬರೋದು ಅಟ್ಟ ನಿನ್ನದಾಗ ಹೌದು ಅದಕ್ಕೆ ಏನಂತ ಕೇಳ್ತಾಳು ನಮಗೇನು ತಮ್ಮ ಕಾಯಿಲ ಮೇಲಿನ ಧೂಳತ್ ನಾವು ಹೇಳ್ತಾಳೆ ಹಾ 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 ನಾವು ಕಾಯಿಲ ಮೇಲಿನ ಧೂಳತ್ ಹೇಳ್ತಾಳೆ ನಾವು ಕಾಲ ಮೇಲಿನ ಧೂಳತ್ ಹಾ ಈಕಿ ಹೆಚ್ಚಿನ ಕೇತ ತಮ್ಮ ಹೌದು ಕಾಲ ಮೇಲಿನ ಧೂಳತ್ ಹೇಳ್ತಾಳು ಹೌದ ಬಂಡಿ ನಡೆದತ್ತ ತಮ್ಮ ಬಂಡಿ ನಡೆದತ್ತ ಬಂಡಿ ನಡೆದಾಗ ಏನು ಮಾಡ್ತೈತ ಅದ್ರ ಬಡ್ಡ್ಯಾಗ ಒಂದು ನಾಯಿ ನಡೆದತ್ತ ನಾವು ನಾಯಿ ಅಂತ ಹೇಳ್ಯಾಳ ಎಂಥ ನಾಯಿ ತಮ್ಮ ಮಶೀಬನಾಳದಂತ ನಾಯಿ ನಡೆದತ್ತ ಅಲ್ಲಿ ಹೌದ ಮಶೀಬನಾಳದಂತ ವಿದ್ಯಾಸಿರಿ ಅಂತ ನಾಯಿ ನಡೆದತ್ತು ಹೆಣ್ಣು ನಾಯಿ ಗಾಡಿ ಹೊಡ್ಯಾವ ಬೇಕಲ್ಲ ಗಾಡಿ ಪತ್ತೈಸಿರಿ ಡಾವೇರ್ ಹೊಡ್ಕೊಂಡು ಹೊಂಟಿದ ನಾವು ಹೆಂಗ ಅವಾಗ ಹೆಂಗ ಬೇಕು ನೋಡಿ ಹಂಗೆ ತಿರುಗಾಡ್ಕೊತ ಹೊಂಟಿದ ನಾವು ಡಾವೇರ್ ಬೇಕಲ್ಲ ಮತ್ತೆ ತಮ್ಮ ಹೌದ ಗಾಡಿಯಾಗ ಡಾವೇರ್ ಇಲ್ದ ಓಡ್ತೈತಿ ಅದೇನು ಓಡಂಗಿಲ್ಲ ಅದು ಮೊದಲು ಒಳಗೆ ಡಾವೇರ್ ಬೇಕು ಅವಾಗ ನಿನ್ನ ಗಾಡಿ ಚಲನ ವಲನ ಆಕೈತಿ ಅಲ್ಲಿ ಅವಾಗ ತಮ್ಮ ಗಾಡಿ ನಡೆದಾಗ ಈಕಿ ಹೆಣ್ಣು ನಾ ಏನು ಮಾಡ್ತಾಳು ಏನು ಮಾಡಿದತ್ತ ಆ ನೆಲ್ಲಿಗೆ ನಡೆದಾಗ ತಮ್ಮ ಗಾಡಿ ಎಲ್ಲ ನಾನು ಒಯ್ತು ನೋಡಿ ನಂದು ಎಷ್ಟೈತೆ ಪವರ್ ಅಂತ ಹೇಳಾಕಿ ಈಗೀಗತ್ಲಿ ಹೌದ ಅಂತದ ತಮ್ಮ ಇದೊಂದು ನಾಯಿ ಇದ್ದಂಗ ಇದು ಹೆಚ್ಚಿನ ನಾಯಿ ಗಂಟು ಬಿದ್ದೈತೆ ನಮಗೆ ಇವತ್ತು ಹೌದಲ್ಲ ಹೆಂಗ ನಾಯಿ ನಮಗ ಮಾಡಿಗಳಿಗೆ ಯಾಕಂದ್ರೆ ನೋಡು ನಾಯಿ ಅನ್ನುವಲ್ಯಾಕ ಕರೆ ನಾಯಿ ಅನ್ನುವಲ್ಯಾಕರೆ ನಿನ್ನ ಮಾಯಿಗೆ ನಾಯಿ ಹಾಕಬೇಕಾಗೈತಿ ನಿನ್ನ ಮಾಯಿಗೆ ನಾಯಿದಿಂದ ಪಾವನ ಆಯ್ತಿರ್ತಾವ ನಿನ್ನ ಮಾಯಿಗೆ ಕರೆ ಐತಲ್ಲ ಮಾಸ್ತರ 28 ನಾಯಿ ಈಗ ಸತ ಸುತ್ತ ಆಯ್ತಾವ ನಿನ್ನ ಮಾಯಿಗೆ ನಾಯಿ ಹಾಕಬೇಕಾಗೈತಿ ನಾಯಿ ಹಾಕಬೇಕಾತು ಒಂದಕ್ಕ 20 ದಗದ ಹತ್ತಬೇಕಾದ್ರೆ ಏನು ಕಾರಣದಿಂದ ಆಗೈತಿ ಏನು ಕಾರಣದಿಂದ ಆಯ್ತದ ಹೌದಲ್ವ ಯಾಕಂದ್ರ ಬಾಳ ಚಂದ ಕೇಳ್ತಾಳು ಶಾನೆ ಅನ್ನೋದಾಳ ತಮ್ಮ ಹಂಗಪ್ಪ ನಿದ್ದೆ ಹತ್ತುತ್ತಾನ ಶಾನೆ ಅದ ಹೌದು ನಿದ್ದೆ ಹೈತಂದ್ರೆ ನೀ ಯಾರೋ ನಾ ಯಾರೋ ಹೌದು ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ ವಿದ್ಯಾಶ್ರೀ ಇನ್ನೊಂದು ಮಾತು ಏನಂತ ಕೇಳ್ತಾಳು ರಾಮದೇವರು ಸೀತಾನ ಕಳ್ಕೋಬೇಕಾದ್ರೆ ಅಗಸನ ಮಾತನ್ನು ನಂಬಿ
ಯಾಕಂದ್ರೆ ಏನಂತ ಕೇಳ್ತಾರ್ರಿ ಏನ್ ಕೇಳ್ತಾರ ತಮ್ಮ ಅಗಸನ ಮಾತು ಕೇಳಿ ರಾಮದೇವರು ಸೀತಾನ ಬಿಡಬೇಕಾದ್ರೆ ಏನ್ ಕಾರಣ ಹೆಂಗ ದೊಡ್ಡ ಮಾತು ಕೇಳ್ತಾಳ ತಮ್ಮ ಹೌದು ಮತ್ ಇದು ಅಲ್ಲದ ಒಂದು ಮಾತು ಕೇಳ್ಯಾಳು ಸೀತಾ ಅಂದ್ರ ದೊಡ್ಡ ಕೆದಾಳತ್ತ 4,12,000 ವರ್ಷ ಸೀತಾ ಅಂದ್ರ ದೊಡ್ಡ ಕೆದಾಳತ್ತ 6 ವರ್ಷ ಇದ್ದಾಗ ತಮ್ಮ 6 ವರ್ಷ ಇದ್ದಾಗ ಏನು ಮಾಡ್ಯಾಳ ತಿಕ್ಕಿ 6 ವರ್ಷ 7 ವರ್ಷ ಅಂದಳ ತಮ್ಮ 7 ವರ್ಷ ಅನ್ಲಿ 6 ವರ್ಷ ಅನ್ಲಿ ಬಿಡು ಅಕ್ಕಿನೇನು ಸುಡ್ತೀವಿ ಹೋದ ಈಕಿ ಪರಶುರಾಮ ಬಾಣ ಓದಿ ಇಟ್ಟಿದತ್ತ ತಮ್ಮ ಭೂಮಿ ತೂಕದ ಬಾನ್ ಎತ್ತದ 6 ವರ್ಷದ ಕೇತಿವ್ಯಾಳು ನೋಡು ನಂದು ಎಷ್ಟು ಪವರ್ ಐತಿ ಅಂತ ಹೇಳ್ತಾಳ ಹೌದ ಅದನ್ನ ಬಾಣ ರಾವಣೇಶ್ವರಿಗೆ ಎದಿ ಮೇಲೆ ಹಾಕೊಂಡು ಬಿದ್ದಾನು ಅವಾಗ ಸುದಕ್ಕೆ ನೆಗೆವಿಲ್ಲ ಅಂತ ಹೇಳ್ತಾಳು ಹೌದ ಆದ್ರೆ ಸೀತಾನ ರಾವಣೇಶ್ವರ ಒಯ್ಯಬೇಕಾದ್ರ ಮಾಸ್ತರ್ ಏನಾಗಿತ್ತು ಅಟ್ಟ ನೋಡುವ 6 ವರ್ಷದಾಗ ಭೂಮಿ ತೂಕದ ಬಾಣ ನೆಗೆಯುವುದಕ್ಕೆ ಈಗ ದೊಡ್ಡಕ್ಕೆ ಸೀತಾ ರಾಮದೇವ್ರು ಏನು ಮಾಡ್ತಾನ ರಾವಣ ಒಂದ್ ಈಟು ಕರದ ಮೇಲತ್ತ ವೇಷ ಬಾದಲಾಯಿಸ್ಕೊಂಡು ಬಂದಾಗ ತಾಯಿ ಒಂದ್ ಈಟು ಹೊರಗೆ ಬಂದಾಗ ಅಟ್ಯಾಂಗ ಸಣ್ಣಕ್ಕೆ ಆಗ್ಯಾಳು ಅವನ ಜೋಡಿ ಬೆನ್ನು ಹಚ್ಚಿ ಹಂಗ ಹೋದಳಿ ಎಷ್ಟು ಆಗಿದ್ದೀನಿ ಅಲ್ಲಿ ಸೀತಾ ದೊಡ್ಡಕ್ಕೆ ಹೆಚ್ಚಿನ ಹಾಕಿದಾಳ ಹೌದ ಆದ್ರೆ ರಾವಣೇಶ್ವರನ ಬೆನ್ನು ಹತ್ತಿ ಹೋಗ್ಬೇಕಾದ್ರೆ ಅಟ್ಯಾಂಗ ಸಣ್ಣಕ್ಕೆ ಆಗ್ಯಾಳ ಹೌದ ಮತ್ತು ಭೂಮಿ ತೂಕದ ಬಾಣ ನೆಗೆಯುವುದಕ್ಕಿದಾಳ ಆಕೆ ದೊಡ್ಡಕ್ಕಿದಾಳ ಅಂತ ಹೇಳ್ತಿ ಆದ್ರೆ ರಾವಣೇಶ್ವರನ ಬೆನ್ನು ಹತ್ತಿ ಯಾಕೆ ಹೋದಳು ಎದಕ್ಕೆ ಸಣ್ಣಕ್ಕೆ ಆಗ್ಯಾಳು ಏನು ದೊಡ್ಡಕ್ಕೆ ಆಗ್ಯಾಳು ಏನು ಕಡಿಮೆ ಬಿದ್ದ ರಾಮನೇಶ್ವರನ ಬೆನ್ನ ಹತ್ತಿ ಬಂದಾಳ ಇನ್ನೇಮಿಗೆ ಹೇಳೋದನ್ನ ಏನಾರು ಕಡಿಮೆ ಬಿದ್ದಿರ್ಬೇಕು ಹೌದಲ್ಲ ಯಾಕಂದ್ರೆ ಏನು ಕೇಳ್ತಾಳು ರಾಮದೇವರು ಸೀತಾನ ಕಳ್ಕೋಬೇಕಾದ್ರೆ ಅಗಸ ಮಾತನ್ನ ಕೇಳಿ ಯಾಕೆ ಬಿಟ್ಟಾನು ಅಂತ ಕೇಳ್ತಾಳ ಆದ್ರ ಅಲ್ಲಿ ನಮ್ಮ ಕಡೆ ಇಲ್ಲದ ದಗದ ನಿನ್ನ ಕಡೆ ಐತಿ ಸೀತಾನ ಕಡೆ ತಪ್ಪಾಗೈತಿ ಒಂದು ದಗದ ಏನಪ್ಪ ಏನಾಗೈತಿ ಕರೆ ತಮ್ಮ 6 ವರ್ಷದಕ್ಕೆ ಸೀತಾ ಇದ್ಳು ತನ್ನ ಗೆಳತಿಯರನ್ನ ಕಡ್ಕೊಂಡ ಕಾಡಿಗೆ ತಿರುಗಾಡಿ ಬರ್ಬೇಕತ್ ವಾದಳಿಕೆ ಮಾಸ್ತರ್ ಅರಣ್ಯದಾಗ ಹೋದಾಗ ಏನ್ ಮಾಡ್ತಿದ್ವು ಅಂದ್ರ 2 ಗಿಳಿಗಳು ಅಂದ್ರ ಒಂದ್ ಹೆಣ್ಣ ಒಂದ್ ಗಿಣಿ ಒಂದ್ ಗಂಡ ಏನ್ ಮಾಡ್ತಿದ್ವು ಏನ್ ಮಾಡಿದ್ವು ಯಾಕಂದ್ರ ರಾಮಾಯಣದಾಗಿನ ಮಾತು ಮಾತಾಡ್ತಿದ್ವು ಅವು ಎರಡು ಹೌದು ಮಾತಾಡೋ ಟೈಮ್ದಾಗ ಈಕೆ ಸೀತಾ ಹೋಗಿ ಏನು ಮಾಡ್ತಾಳ ಗಿಳಿಗಳನ್ನ ಕೇಳ್ತಾಳ ತಮ್ಮ ಏನಂತ ಯಾವ ಇವ ಹಿಂಗ ಮಾತಾಡತಾವ ಅಂದ್ರ ಮುಂದಿನ ಸುದ್ದಿ ಎಲ್ಲ ಮಾತಾಡಕತ್ರ ಯಾರದಾರ ನೋಡ್ಬೇಕತ್ ಹೋಗೋ ಗುಟ್ಟಿಗೆ ಏನಾಗಿದು ಅಲ್ಲಿ 2 ಗಿಳಿ ಕೂತು ಮಾತಾಡತ್ತದು ಮಾಸ್ತರ್ ಈಕೆ ಸೀತಾ ಬರೀ 6 ವರ್ಷದಕ್ಕಿದ್ದಳು ಸಣ್ಣಕ್ಕಿದ್ದಳಿಗೆ ಮಾತಾಡೋ ಟೈಮ್ದಾಗ ಏನಾತು ತಮ್ಮ ಗಬಕನ ಹಿಡ್ಯಾಕ ಹೋದ್ರಿ 2 ಗಿಳಿಗಳು ಹಿಡ್ಯಾಕ ಹೋದ್ರ ಏನಾಯ್ತು ಹೆಣ್ಣು ಗೋಂಬೆ ಒಂದು ಕೈಯಾಗ ಸಿಗಿತ್ತು ಗಂಡು ಗೋಂಬೆ ಒಂದು ಹಾರಿ ಹೋತು ಮಾಸ್ತರ್ ಹೌದು ಹಾರಿ ಹೋದಾಗ ಈಕೆ ಸೀತಾ ಏನ್ ಮಾಡ್ತಾಳು ಏನ್ ಮಾಡು ರಾಮ ಸೀತಾ ಅಂದ ನಮ್ಮದೇ ಎಲ್ಲ ನೀವು ಸ್ಟೋರಿ ಹೇಳ್ತೀರಂದ್ರೆ ನಿಮಗೆ ಯಾರು ಹೇಳ್ಯಾರು ಅಂತ ಅದೇನೋ ನಿಮ್ಮ ಕಡೆ ಐತೆ ಅಂತ ಹೇಳಿ ಹೆಣ್ಣು ಗೊಂಬೆ ತಗೊಂಡು ಬಂದ ಪಂಜರದಾಗ ಇಟ್ಲಿಕ್ಕೆ ತಮ್ಮ ಅರಣ್ಯ ಮನೆಯಾಗ ಗಿಳಿ ತಂದ ಪಂಜರದಾಗ ಇಡ ಅಂತಲೇ ಗಂಡು ಗೊಂಬೆ ಕೇಳ್ತೈತಿ ಏನಂತ ನೋಡು ನಾನು ಹೇಳ್ತೀನಿ ನೀ ತಂದು ಇಟ್ಕೊಂಡೆ ಅಂತಂದ್ರೆ ನಿನ್ನ ದಗದಲ್ಲ ಆಕಿನ ಕಳಿಸಿಕೊಡು ನಾ ಭಾಳ ಮರಗಾತನಿ ಆಕೆ ಮರಗಾತಾಳು ಆಕಿಗೆ ಸದ್ಯದಾಗ ಹೊಟ್ಟಿಲೆ ಅದಾಳು ಅಂತ ಹೇಳ್ತಾವ ನಾವು ಹೌದು ಹೇಳಿದಾಗ ತಮ್ಮ ಸೀತಾ ಏನ್ ಮಾಡ್ತಾಳು ಗಂಡು ಗೊಂಬಿ ಏನು ಹೇಳಿದ್ರು ಹೆಣ್ಣು ಗೊಂಬಿ ಬಿಡ್ಲಿಕ್ಕೆ ಮಾಸ್ತರ್ ಹೌದು ಯಾರ ಸೀತಾ ಹೆಣ್ಣು ಗೊಂಬಿ ಬಿಡ್ಲಿಲ್ಲ ಏನ್ ಮಾಡ್ರು ನಿನಗೆ ಏನ ರಾಮಂದ ಸೀತಾಂದ ನಿನಗೆ ಸ್ಟೋರಿ ಗೊತ್ತಾಗೈತಂದ್ರ ಅದನ್ನ ಹೇಳುತ್ತಾನ ನಿನ್ನ ಬಿಡಂಗಿಲ್ಲ ಅಂತೇಳಿ ಪಂಜರದಾಗ ಹಾಕಿಡ್ತಾಳು ಇಟ್ಟಾಗ ತಮ್ಮ ಒಂದು ದಿವಸ ಏನು ಮಾಡ್ತೈತೆ ಅಂದ್ರ ಅದು ಹೆಣ್ಣನ ಗಿಳಿ ಏನ್ ಮಾಡಿತು ತಮ್ಮ ಗಂಡು ಗೊಂಬಿಸಿ ನೆನೆಸಿ ಒಂದು ದಿನ ಸಾವನ್ನಪ್ಪತೈತೆ ಮಾಸ್ತರ್ ಹೌದು ಹೆಣ್ಣು ಗೊಂಬಿ ಸಾವನ್ನಪ್ಪಿದಾಗ ಅದು ಸಾವಪ್ಪಿತ ಕರೆ ತಮ್ಮ ಅದು ಏನಂತೇಳಿ ಮರಕ ಏನಾಗಿತ್ತು ಸೀತಾಗ ಒಂದು ಶ್ರಾಪ ಕೊಟ್ಟಿರ್ತಾರೆ ಏನಂತ ಯಾಕಂದ್ರ ರಾಮನ ಜೋಡಿ ನೀನು ಮದುವೆ ಹಾಕಿ ಮದುವೆ ಆದ ಮೇಲತ್ತ ನೀನು ಹೊಟ್ಟಿಲೆ ಇರ್ತಿ ರಾಮದೇವರು ನಿನ್ನ ಅಗಲು ಹಂಗ ಶಾಪ ಕೊಟ್ಟೈತಿ ಮಾಸ್ತರ್ ಗಿಳಿ ಹೌದು ಕೊಟ್ಟಾಗ ಗಂಡ ದೇವ್ರು ಏನು ಮಾಡ್ತೈತಿ ಗಂಡ ಗಿಳಿ ಏನು ಮಾಡಿತು ನನ್ನ ಹೆಂಡತಿನ ಗರ್ಭಾವತಿ ಇದ್ದಾಗ ನೀ ಯಾವಾಗ ಬ್ಯಾರಿ ಮಾಡಿದೆ ಅಂದ್ರೆ ನನ್ನ ಗಿಳಿ ಕೊಂದಿದೆ ಅಂದ್ರ ನೀನು ರಾಮನ ಜೋಡಿ ಇದ್ದಾಗ ನೀ ಹೊಟ್ಟಿಲೆ ಇದ್ದಾಗ ನೀನು ಬ್ಯಾರಿ ಮಾಡ್ತಾನಂತ ಹೇಳಿ ವಾಲ್ಮೀಕಿ ಗುರುಗಳು ಬಿಟ್ಟು ಅವಾಗ ತಮ್ಮ ಗಿಳಿ ಏನಂತ ಹೇಳ್ತೈತಿ ಏನ್ ಹೇಳ್ತೈತಿ ಅವಾಗ ಸೀತಾಗ ಶ್ರಾಪ ಕೊಟ್ಟೈತಿ ತಮ್ಮ ಹೌದು ನೀನು ಎಲ್ಲರ ಹೊಟ್ಟಿಲೆ ಇದ್ದಾಗ ರಾಮನ ನೀ ಅಗಲತಿ ಅಂತ ಹೇಳಿ ಗಿಳಿ ಶ್ರಾಪ ಕೊಟ್ಟೈತಿ ಕೃತಗಳನ್ನು ಯಾರು ಮಾಡ್ಯಾರ ಪಾಪದ ಕೆಲಸ ಇವರು ಸೀತಾ ಮಾಡ್ಯಾಳ ಹೌದು ಮತ್ತೆ ಗಪ್ಪು ಕುಂಡ್ಬೇಕಾಗಿತ್ತಲ್ಲ ಈಗ ಪಿಚ್ಚಗ ನೀನು ಪೀರಿ ಗಪ್ಪು ಕೂತಿಲ್ಲ ಗಿಳಿ ತಂದು ಇಲ್ಲಿ ಏನು ಮಾಡ್ಯಾಳು ತಂದು ಇಲ್ಲಿ ರಾಮದೇವ್ರಿಗೂ ದಾಡಿ ತಂದಾಳು ತಾನು ದಾಡಿ ಹಚ್ಕೊಂಡಾಳು ತಮ್ಮ ಹೌದು ಮತ್ತ ಆ ಗಿಳಿ ಹಿಡ್ಕೊಂಡು ಬರ್ಲಿಕ್ಕ ಹಿಂಗ ಆಕೆ ತನದಾಗದ ಇಲ್ಲ ಹಂಗ ಹಾಕಿರ್ಕಿಲ್ಲ ಆಕೆ ಕಾಡಿಗೂ ಹೋಗಿರ್ಕಿಲ್ಲ ಹೌದು ಆಕಿನ ರಾವಣೇಶ್ವರ ಒಯ್ತಿರ್ಕಿಲ್ಲ ಅವಾಗ ಹಿಂಗೆಲ್ಲ ಗಿಳಿ ಸಾಪ್ ಆಗೈತಿ ಹೌದು ಅದ ಗಂಡ ಗಿಳಿ ಹೋಗಿ ತಮ್ಮ ಈಗ ಅಗಸಾಗಿ ಹುಟ್ಟಿ ಬಂದ ನಿನ್ನ ಬ್ಯಾರಿ ಮಾಡ್ತಾನಂತ ಹೇಳಿದ್ದ ಅದರ ಸಂಬಂಧ ಅಗಸಾಗಿ ಆ ಗಿಳಿ ಹುಟ್ಟಿ ಬಂದೈತಿ ನಿಮ್ಮನ್ನ ಇಬ್ರು ಬ್ಯಾರಿ ಮಾಡೈತಿ ಹೌದು
ಹೌದಲ್ವ ಹಾ. ಯಾಕಂದ್ರೆ ಇಂಥ ಅದೇನಾರ ಇತ್ತಂದ್ರೆ ತಿಳಿದ್ರ ಮಾತಾಡು ಹಾ ತಿಳಿಲಿಕ್ಕ ಹುಚ್ಚಿಗತ್ಲೆ ಯಾತರ ಮಾತಾಡ್ತಾಳ ತಮ್ಮ ಏನ್ ಹೇಳ್ತಾಳ ಮತ್ತ ಏನಂತ ಹೇಳ್ತಾಳವ ನಮ್ದು ಹೆಣ್ಣು ದೇವ್ರನ್ನ ಎಬ್ಬಿಸ್ತೀರಿ ನೀವು ಹಾ ನಮ್ಮ ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಿ ಮಗಳ ಮ್ಯಾಲ ಮನಸ್ಸು ಮಾಡಿ 7 ಮೊಳ ಕಲ್ಲಾಗಿ ಬಿದ್ದಾನು ಪಾತಾಳ ಗಂಗೆಯಾಗ ಪಾತಾಳ ಗಂಗೆ ಒಳಗೆ ಬಿದ್ದಾನು ಕಲ್ಲಾಗಿ ಬಿದ್ದಾನು ಬರೇ ನೀವು ಹೆಣ್ಮಕ್ಳನ್ನ ಅಷ್ಟ ಎಬ್ಬಿಸ್ತೀರಿ ನಿಮ್ಮ ಗಂಡ ದೇವ್ರು ಬಿದ್ದಾರ ನಿಮ್ಮ ಗಂಡ ದೇವರು ಬಿದ್ದಾನ ಅವನು ಹೋಗಿ ಎಬ್ಸೋಗಲ್ಲ ಅಂತ ಹೇಳ್ತಾಳು ಅವ ಯಾಕೆ ಬಿದ್ದಾನ ಆದ್ರೆ ಅವ ಯಾಕೆ ನಿಂತಾನಂಬುದು ನಿನಗೆ ಗೊತ್ತಾಗಿಲ್ಲ ಅದ ಹೌದು ಈಗ ಸದ್ದ ಜೇರ್ ಕಡ್ತ ಅವ ಎಲ್ಲಾರ ಕಲ್ಲಾಗಿ ಬಿದ್ದಾನ ಅವ ಎಲ್ಲಾರ ಎದ್ದು ಬಂದಂದ್ರ ನಿನ್ನ ಗಂಗವ್ವ ಇಲ್ಲ ಅಲ್ಲಿ ಚಂದ್ರಗುಪ್ತಿ ಅರಸಿಗೆ ಸದ್ದ ಎದ್ದು ಬಂದಂದ್ರ ನಿಮ್ಮ ಗಂಗವೂ ಇಲ್ಲ ಮತ್ತು ನೀನು ಇಲ್ಲ ಆಗತಿ ಅಲ್ಲಿ ಹೌದು ಅದರ ಸಂಬಂಧ ಅವ ಪಾತಾಳ ಗಂಗೆ ಉಳಿಬೇಕಾಗೈತಿ ಇದು ಅಲ್ಲದ ತಮ್ಮ ಅವು ಎದ್ದು ಬರಬೇಕಾದ್ರೆ ಒಂದು ಕಾರಣತೆಗೆ ಸದ್ದ ಏನಾಯ್ತಪ್ಪ ಈಗ ಕಲಿಯುಗದಾಗ ಬಂದು ಏನಾಗೈತಿ ಅಂದ್ರ ಮಾಸ್ತರ ಏನಾಗೈತಿ ಪಂಡ್ರಾಪುರ ವಿಠಲ ಟೊಂಕದ ಮೇಲಿಂದ ಕೈ ತೆಗಿಯವದಾನ ಹೌದು ಚನ್ನ ಬಸವಣ್ಣಪ್ಪ ಇನ್ನು ಜಗದಾಗ ಹುಟ್ಟಿ ಬರೋದಾನು ಹೌದು ಹುಟ್ಟಿ ಬಂದ ಅವನು ಎಬ್ಸಾವ್ರದಾರ ತಮ್ಮ ಚಂದ್ರಗುಪ್ತಿ ಅರಸನು ಹೌದಾ ಹೌದಲ್ವ ಯಾಕಂದ್ರೆ ಇಂಥದೆಲ್ಲ ಮುಂದೆ ಆಗೋದೈತಿ ಅದ್ರ ಸಂಬಂಧ ಈಗ ಕೇಳ್ತಾಳ ಕಲ್ಲಾಗಿ ಬಿದ್ದಾನು ಅವನ್ಯಾಕೆ ನೀವು ಎಬ್ಬಿಸಲ್ಲ ಅಂತ ಕೇಳ್ತಾಳ ತಮ್ಮ ಹೌದಾ ಏನು ಮಾಡಿ ಆದ್ರ ನಮ್ಮವ್ರಿ ಅಲ್ಲ ನಿಮ್ಮವ್ರ ಮೇಲೆ ಏನು ಮಾಡ್ಯಾರ ಅಂದ್ರ ಏನ್ ಮಾಡ್ಯಾರ ಬರೇ ನಿಮ್ಮನೇನು ಎಬ್ಬಿಸಬೇಕಂತೇಳಿ ಏನು ಎಬ್ಬಿಸಿಲ್ಲ ಇಲ್ಲ ಬರೀ ಹಾದು ಹೋಗುವಾಗ ನಿಮ್ಮ ಅಂತ ಅವ್ರು ಎಷ್ಟೋ ಮಂದಿ ಎದ್ದಾರ ಅಂತೇಳಿ ಹೇಳಿ ಹೋಗಿ ನಮ್ಮ